ಜನಾಭ ಶ್ರೀ ಪುರಂದರ ವಿಠಲನ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ವರದಯ ಮಾಡೋ ಗಜವದನ ಬೇಡುವೆ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ನೀದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ತೋರೆವನೇ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಬೇಡುವೆ ಬೇಡುವೆ. ಅಭಿನಂದನೆಗಳು ಜನನಿಯವರಿಗೆ. ನಮ್ಮ ಧಾರ್ಮಿಕ ಒಂದು ಸಂಸ್ಕಾರಯುತ ಶಿಲೆಯಿಂದ ಒಂದು ಮೂರ್ತಿಯನ್ನು ಕೆತ್ತುವ ಹಾಗೆ ಮಕ್ಕಳನ್ನು ತಯಾರು ಮಾಡುವಂತಹ ಜವಾಬ್ದಾರಿ ನಮ್ಮೆಲ್ಲರ ಒಂದು ಜವಾಬ್ದಾರಿ ಕರ್ತವ್ಯ ಕೂಡ ಆಗಿದೆ. ಇದರ ಒಂದು ಭಾಗವಾಗಿ ನಾವು ಧಾರ್ಮಿಕ ಶಿಕ್ಷಣವನ್ನು ಬಾಲಗೋಕುಲ, ದೇವಗಿರಿ, ಕೆಮ್ಮಾರ, ಹಾಗೆ ಆನೆಗುಂಡಿ, ಕೊಯ್ಲ ಹೀಗೆ ಮುಂತಾದ ಕಡೆಗಳಲ್ಲಿ ಮಕ್ಕಳನ್ನು ನಾವು ತಯಾರು ಮಾಡುವಂತಹ ಪ್ರಕ್ರಿಯೆಯನ್ನು ಮತ್ತು ನಮ್ಮ ಜವಾಬ್ದಾರಿಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ಈಗ ಮುಂದಕ್ಕೆ ಪುಟಾಣಿ ರಂಗಣ ಕುಣಿತವನ್ನು, ಅವನ ಬಾಲ ಲೀಲೆಯನ್ನು ಪುಟಾಣಿ ಮಕ್ಕಳು, ಕೊಯ್ಲ ಬಾಲಗೋಕುಲದ ಧಾರ್ಮಿಕ ಶಿಕ್ಷಣದ ಮಕ್ಕಳು
ಅಭಿನಂದನೆಗಳು. ಎಲ್ಲರೂ ಕೈ ಚಪ್ಪಾಳೆ ಮೂಲಕ ಪುಟ್ಟ ಮಕ್ಕಳಿಗೆ ಪ್ರೀತಿಯ ಉಡುಗೊರೆಯನ್ನು ನೀಡಬೇಕಂತ. ಒಲವ ಚಂದ ಅಭಿನಂದನೆಗಳು ಪುಟಾಣಿಗಳಿಗೆ. ಎಲ್ಲರೂ ಕರತಾಡದ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತೇವೆ. ಎಲ್ಲರೂ ಭಗವದ್ಭಕ್ತರು ಎಲ್ಲರೂ ಆಸೀನರಾಗಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತೇವೆ. ತುಳುವಪ್ಪೆನ ಐಸಿರಿತ್ತ ಬದುಕುಗು ನೆನಾತು ಸಾಂಸ್ಕೃತಿಕ ಉಚ್ಚಯದ ಪೊರ್ಲುನು ಸಮರ್ಪಣೆ ಮಲ್ಪೆರು ಉಲ್ಲೆರು ಪುಟಾಣಿ ಸಮನ್ವಿತ ಕೆಮ್ಮಾರ.
ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಭೂಮಿ ತಾಯಿ ಕಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಕಟ್ಟಿ ನಿಂತ ಬಡವೆ ಅಂದ ಕಾಳು ಕಾಳು ರಾಶಿ ನೀವು ಎಂತ ಚಂದ ಆಳುವುದ ರಾಶಿ ನೀವು ನೋಡಲಂದ ಬಲ್ಲ ತುಂಬಿ ಕೊಡುವ ಪಡಿದಾನ ಚಂದ ನೋಡಿ ಬಲ್ಲ ತುಂಬಿ ಕೊಡುವ ಪಡಿದಾನ ಚಂದ ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಅಭಿನಂದನೆಗಳು ಪುಟಾಣಿ ಸಮನ್ವಿತ ಇವರಿಗೆ. ನಮ್ಮೂರಿನ ದೇವಸ್ಥಾನದ ಜಾತ್ರೆ. ಈ ದೇವಸ್ಥಾನದ ಜಾತ್ರೆಯಲ್ಲಿ ನಡೆಯುತ್ತಿರುವ ರಥೋತ್ಸವವನ್ನು ನೋಡಲು ಕಾಡಿನಿಂದ ಹುಲಿಗಳು ಬಂದರೆ ಹೇಗಿರುತ್ತೆ ಗೊತ್ತಾ? ಬನ್ನಿ ಹಾಗಾದರೆ ಇದೀಗ ಡಿ ಡಿ ಆಡ್ಯಾನೆ ಎಂಬ ಮ್ಯೂಸಿಕ್ಕಿಗೆ ಜೋರಾಗಿ ಕುಣಿಯಲಿದ್ದಾರೆ ನಮ್ಮಿ ಪುಟಾಣಿಗಳು.
ಅಭಿನಂದನೆಗಳು ಪುಟಾಣಿ ಹುಲಿಗಳಿಗೆ. ಈ ಹುಲಿಗಳು ಬಂದು ನಮ್ಮ ಜಾತ್ರಾ ರಥೋತ್ಸವವನ್ನು ಇನ್ನಷ್ಟು ಮೆರುಗುಗೊಳಿಸಿದೆ. ಒಂದು ಸೂಚನೆ, ಮೊಬೈಲ್ನಲ್ಲಿ ವಿಡಿಯೋ ಮಾಡೋರು ದಯವಿಟ್ಟು ಕುಳಿತುಕೊಂಡು ವಿಡಿಯೋ ಮಾಡಬೇಕಾಗಿ, ಯಾಕೆಂದರೆ ನಿಮ್ಮ ಹಿಂದುಗಡೆ ನೋಡುವವರಿಗೆ ತುಂಬ ಅಡಚಣೆಯಾಗ್ತಾ ಇದೆ. ಇನ್ನೊಂದು, ಯಾರದ್ದು ಒಂದು ಬೈಕು ಇಲ್ಲಿ ಬಿದ್ದು ಸಿಕ್ಕಿದೆ, ದಯವಿಟ್ಟು ಕಳೆದು ಹೋದವರು ಇಲ್ಲಿ ವಿಚಾರಿಸಬೇಕಾಗಿ ಕೇಳಿಕೊಳ್ತೇವೆ. ನಾಟ್ಯವು ಕಣ್ಣಿಗೆ ಹಬ್ಬದೂಟ ಉಣಿಸಿದರೆ ಸಂಗೀತ ಮನಸ್ಸಿಗೆ ಮುದವನ್ನು ಸಂತೃಪ್ತಿಯನ್ನು ನೀಡುತ್ತದೆ. ಸಂಗೀತ ನಾಟ್ಯ ಮೇಳೈಸುವ ನಮಾಮಿ ನಮಾಮಿ ಹಾಡಿಗೆ ನೃತ್ಯ ಮಾಡಲಿದ್ದಾರೆ ಧಾರ್ಮಿಕ ಶಿಕ್ಷಣದ ಮಕ್ಕಳಾದ ಲಕ್ಷ್ಯ ಮತ್ತು ತಂಡ. ನಟರಾಜ ನಟರಾಜ ಸಾ 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 ಪನಿ ಪಾ ಪನಿ ಸಾ 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 ಪನಿ ಪಾ ನೀ 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 ಪಾ 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 ರೇ ಮಾ ಪನಿ ನೀ 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 ಪಾ ಮಾ ಪಾ ಪಾ ಮರಿ ಸಾ ಸರಿ ಮಾ ಪನಿ ಮಾ ಪನಿ ರಾ ಸರಿ ಮಾ ಪನಿ ಮಾ ಪನಿ ರಾ ಸರಿ ಮಾ ಪನಿ ಮಾ ಪನಿ ಸಾ.
ಅಭಿನಂದನೆಗಳು. ಸೂರ್ಯ ದೇವರಿನ ಮಹಿಮೇನು ಲೋಕಗು ಸಾರ್ನ ಪದ್ಯಕ್ಕೂ ನಲಿಕೆನು ಮಾತೊಂದು ನಮ್ಮ ದುಮ್ಮುಗು ಬರೊಂದುಲ್ಲೆರು. ಸಂಹಿತ ಶಮಿತ ಬೊಕ ಸ್ಪಂದನ ಕೆಮ್ಮಾರ ಧಾರ್ಮಿಕ ಶಿಕ್ಷಣದ ಜೋಕುಲು. ಸೊಲ್ಮೆಲು ಪುಟಾಣಿಲೆಗ್
ಹನಿ ನೀರಿಗಾಗಿ ಹಲವು ಮೈಲಿ ಸಾಗೋ ಹಕ್ಕಿಗಳು, ಹಸಿರ ಚಿಗುರಿಗಾಗಿ ಹಪಹಪಿಸೋ ಮರಗಿಡಗಳು ಮಳೆಗಾಗಿ ಕಾಯುತ್ತಿವೆ, ಮಳೆಗಾಗಿ ಚಡಪಡಿಸುತ್ತಿವೆ. ಮಳೆಗಾಗಿ ಕಾಯುತ್ತಿರುವ ಹಲವರ ಮಧ್ಯೆ ನಮ್ಮ ಮಕ್ಕಳಿಂದ ಇದೀಗ ಮಳೆಯ ಹಾಡಿಗೆ ನೃತ್ಯ. चमक चमक देखो बिजुलियां चमके, मन धड़काए बदरवा, मन धड़काए बदरवा, मन धड़काए बदरवा। बरसो रे मेघा मेघा, बरसो रे मेघा मेघा, बरसो रे मेघा बरसो, बरसो रे मेघा मेघा, बरसो रे मेघा मेघा, बरसो रे मेघा बरसो। मीठा है कोसा है बारिश का बोसा है, कोसा है कोसा है बारिशों का बोसा है। मीठा है कोसा है बारिश का बोसा है, कोसा है कोसा है बारिशों का बोसा है। जल 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 बहता जल। नन्नारे 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 ಅಭಿನಂದನೆಗಳು ಪುಟಾಣಿಗಳಿಗೆ. ಹರಿ ಓಂ. ಇಲ್ಲಿ ರಸ್ತೆ ಪಕ್ಕದಲ್ಲಿ ಪ್ರಭಾ ಐಸ್ ಕ್ರೀಮ್ 7419 ಗಾಡಿ ಸಂಖ್ಯೆ. ದಯವಿಟ್ಟು ಅದರ ಚಾಲಕರು ಗಾಡಿಯನ್ನು ಅಲ್ಲಿಂದ ತೆಗಿಬೇಕು, ಅಥವಾ ಚಾಲಕರು ವೇದಿಕೆಯ ಮುಂಭಾಗಕ್ಕೆ, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಅದರ ಚಾಲಕರು ಬರಬೇಕು. ಇದು ಆಡಳಿತ ಮಂಡಳಿಯ ಸೂಚನೆ ಮೇರೆಗೆ ನಿಮಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ವಾಹನವನ್ನು ಇಲ್ಲಿಂದ ತೆರವುಗೊಳಿಸಬೇಕು ಅಥವಾ ವೇದಿಕೆ ಮುಂಭಾಗಕ್ಕೆ ಬರಬೇಕು.
ದೇವಸ್ಥಾನದ ಅಭಿವೃದ್ಧಿಯ ದೃಷ್ಟಿಯಿಂದ ಐಸ್ ಕ್ರೀಮನ್ನು ದೇವಸ್ಥಾನದ ವತಿಯಿಂದಲೇ ನಾವು ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ಇತರ ಐಸ್ ಕ್ರೀಮ್ ಗಾಡಿಗಳು ಎಲ್ಲೇ ಆಗಲಿ ನಮ್ಮ ಜಾತ್ರಾ ಸಂದರ್ಭದಲ್ಲಿ ಇಲ್ಲೆಲ್ಲಿಯೂ ನಿಲ್ಲಿಸಬಾರದು ಅಂತ ಒಂದು ಕಳಕಳಿಯ ವಿನಂತಿ. ಇದು ಆಡಳಿತ ಮಂಡಳಿಯ ಸೂಚನೆ ಮೇರೆಗೆ ಪ್ರಕಟಣೆಯನ್ನು ಕೊಡ್ತಾ ಇದ್ದೇವೆ. ಹರಿ ಓಂ. ಶಿವನನ್ನು ಇನ್ನೊಮ್ಮೆ ಸ್ತುತಿಸಲು ತಮ್ಮ ನೃತ್ಯದ ಮೂಲಕ ಪ್ರದರ್ಶನವನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ ಶಮಿತಾ ಸ್ಪಂದನ ಸಂಹಿತ ಕೆಮ್ಮಾರ ಧಾರ್ಮಿಕ ಶಿಕ್ಷಣದ ಮಕ್ಕಳು. ನಟರಾಜ ನಟರಾಜ ಸಾ 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 ಪನಿ ಪಾ ಪನಿ ಸಾ 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 ಪನಿ ಪಾ ನೀ 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 ಪಾ 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 ರೇ ಮಾ ಪನಿ ನೀ 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 ಪಾ 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 ಮರಿ ಸಾ ಸಾ ಪನಿ ಪಾ ಪನಿ ರಾ ಸಾ ಪನಿ ಪಾ ಪನಿ ರಾ ಸಾ ಪನಿ ಪಾ ಪನಿ ಸಾ. ಗೆಜ್ಜೆಗಳ ನಾದ ತೂತನಂ ಪಾದಗಳ ಕುಣಿತ ಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಲಾಭವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ
ಮಾತಿಗೆ ಬಲಿಕ ದೇವಿ ಶ್ರೀ ಶಾರದೆಗೆ ಇವರ ಕೃಪೆಯು ನನಗೆ ಕಬೀರ ಇವರ ಕೃಪೆಯು ನಮಗೆ ಬೀಜದ ಒಳಗೆ ಇಬ್ಬುದು ಎಣ್ಣೆ ಹಾಲಿನ ಒಳಗಿದೆ ಬೆಣ್ಣೆ ನಿನ್ನಯ ತನುವನ ಬೆಳಗುವೆನು ನಿಂದಿಸಿ ನಿಂದಿಸಿಯೇ ಕಬೀರ ನಿಂದಿಸಿ ನಿಂದಿಸಿಯೇ ವೃಕ್ಷಕ್ಕಲ್ಲ ವೃಕ್ಷದ ಫಲವು ನದಿಯ ನೀರು ನದಿಗಲ್ಲ ಸಂತನ ಬದುಕು ಸಂತನಿಗಲ್ಲ ಅದು ಲೋಕದ ಹಿತಕ್ಕೆ ಕಬೀರ ಅದು ಲೋಕದ ಹಿತಕ್ಕೆ ದೇವರಿಗಿಲ್ಲ ಜಾತಿಯ ಭೇದ ಭಕುತರಿಗಂತೂ ಇಲ್ಲ ಜಾತಿ ಭೇದದ ಸುಳಿಗೆ ಸುಳುಕಿ ಮುಳುಗದಿರೋ ಮನುಜ ಕಬೀರ ಮುಳುಗದಿರೋ ಮನುಜ ರಾತ್ರಿಯು ಕಳೆಯಿತು ನಿದ್ದೆಯಲಿ ದಿನವೂ ಕಳೆಯಿತು ಊಟದಲ್ಲಿ ರತ್ನದಂತಹ ಈ ಜನ್ಮ ಮೂರ್ಖಾಸಿಗೆ ಹೋಯ್ತು ಕಬೀರ ಮೂರ್ಖಾಸಿಗೆ ಹೋಯ್ತು ಇತರರ ದೋಷವ ನೋಡುತ್ತ ಜನರು ಹಾಸ್ಯವಗೈಯುವರಲ್ಲ ತನ್ನೊಳಗಿಯ ನೈಸಾಸಿಹ ದೋಷ ಕಾಣುವುದೇ ಇಲ್ಲ ಕಬೀರ ಕಾಣುವುದೇ ಇಲ್ಲ ಯತಿಗಳ ಜಾತಿಯ ಕೇಳಲು ಬೇಡ ಧ್ಯಾನವ ನೀ ನೋಡು ಕೇವಲ ಖಡ್ಗದ ಬೆಳೆಯನು ಕಟ್ಟು ಒಲೆಯನು ಬದಿಗಿಟ್ಟು ಕಬೀರ ಒಲೆಯನು ಬದಿಗಿಟ್ಟು ಸತ್ಯಕ್ಕೆ ಸಮತಪವಿಲ್ಲ ಸುಳ್ಳಿನಂತ ಪಾಪ ಯಾರ ಹೃದಯದಿ ಸತ್ಯವಿರುವುದು ದೇವನಿರುವನಲ್ಲಿ ಕಬೀರ ದೇವನಿರುವನಲ್ಲಿ ಆಡುವ ನುಡಿಯಿಂತಿರಬೇಕು ಶಾಂತಿ ನೆಲೆಸಬೇಕು ಇತರರ ಶಾಂತಿಯ ಶ್ರಮಿಸುವ ನಾವೇ ಶಾಂತಿಯ ಪಡೆಯುವೆವು ಕಬೀರ ಶಾಂತಿಯ ಪಡೆಯುವೆವು ನಿಂದಕನನು ನೀ ಆಧರಿಸಿ ವಂದಿಸಿ ಉಪಚರಿಸೈ ನಿನ್ನಯ ತನುಮನ ಬೆಳಗುವೆನು ನಿಂದಿಸಿ ನಿಂದಿಸಿಯೇ ಕಬೀರ ನಿಂದಿಸಿ ನಿಂದಿಸಿಯೇ ಮಾತು ಅಮೂಲ್ಯ ಎನ್ನುವುದನ್ನು ಬಲ್ಲವನೇ ಬಲ್ಲ ಹೃದಯದ ತಕ್ಕಡಿ ತೂಗಿ ತೂಗಿ ಬಾಯಿಯ ನೀ ತೆರೆಯೋ ಕಬೀರ ಬಾಯಿಯ ನೀ ತೆರೆಯೋ ಧನ್ಯವಾದಗಳು ಧನ್ಯವಾದಗಳು ನಮ್ಮ ಮನವನ್ನು ನಾವೇ ವಿಮರ್ಶಿಸಿಕೊಳ್ಳುವಂತಹ ಕಬೀರನ ದೋಹೆಯ ಮೂಲಕ ನಮ್ಮ ಮನವನ್ನು ನಾವು ವಿಮರ್ಶಿಸಲಿಕ್ಕೆ ನಮಗೊಂದು ಹುಳವನ್ನು ಮನಸ್ಸಿನೊಳಗೆ ಬಿಟ್ಟಿದ್ದಂತಹ ಮಕ್ಕಳಿಗೆ ಅಭಿನಂದನೆಗಳು. ಬೃಂದಾವನದ ರಾಸಲೀಲೆ ನಮ್ಮ ಸಮಾಜದ ಗತವೈಭವದ ಜಾನಪದ ನೃತ್ಯದಲ್ಲಿ ಪ್ರಮುಖವಾದುದೇ ಕೋಲು ಬಡಿತ. ಇದೀಗ ಕೋಲಾಟದ ನೃತ್ಯದ ಮೂಲಕ ರಂಜಿಸಲಿದ್ದಾರೆ ಸದಾಶಿವ ದೇವಸ್ಥಾನದ ಧಾರ್ಮಿಕ ಶಿಕ್ಷಣದ ಮಕ್ಕಳು.
ಶಿಕ್ಷಣವನ್ನು ಮುನ್ನಡೆಸುತ್ತಿರುವಂಥ ಶ್ರೀಮತಿ ರಕ್ಷಿತಾ ಬರ್ಮೇಲ್ ಇವರನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸುವಂಥದ್ದು ನಮ್ಮ ಕರ್ತವ್ಯ. ಇವರನ್ನು ಗೌರವಿಸಲು ಶ್ರೀಯುತ ಮೋಹನ್ದಾಸ್ ಶೆಟ್ಟಿ ಕೆಮ್ಮಾರ, ಅದೇ ರೀತಿ ದಾಮಣ್ಣ ಕಾಯರಟ ಇವರು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀರಾಮ್ ಶ್ರೀಮತಿ ರಕ್ಷಿತಾ ಇವರು ಅನೇಕ ವರ್ಷಗಳಿಂದ ಆತೂರು ಸದಾಶಿವ ದೇವಸ್ಥಾನವನ್ನು ಕೇಂದ್ರೀಕರಿಸಿಕೊಂಡು ಈ ದೇವಾಲಯದ ಸುತ್ತಮುತ್ತಲಿನ ಎಲ್ಲ ಮಕ್ಕಳಿಗೂ ಧಾರ್ಮಿಕ ಶಿಕ್ಷಣವನ್ನು ಕೊಡುವುದರ ಮೂಲಕ ಮಕ್ಕಳಲ್ಲಿ ಎಳೆ ವಯಸ್ಸಿನಲ್ಲಿಯೇ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ಸನಾತನ ಪರಂಪರೆಯ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವುದರ ಮೂಲಕ ಮಕ್ಕಳನ್ನು ಅತ್ಯುತ್ತಮ ಒಂದು ಮೌಲ್ಯಯುತ ಮಕ್ಕಳಾಗಿ, ಅತ್ಯುತ್ತಮ ಒಂದು ಸಾಂಸ್ಕೃತಿಕ ಮತ್ತು ಎಲ್ಲ ನಮ್ಮ ನಾಡಿನ ದೇಶಿ ಮಣ್ಣಿನ ರುಚಿಯನ್ನು ಒಳಗೊಂಡ ಮಕ್ಕಳನ್ನಾಗಿ ಬದಲಾಯಿಸುವಂಥದ್ದು, ಅವರಲ್ಲಿ ಒಂದು ನಾಡಿನ ಬಗ್ಗೆ, ನಮ್ಮ ರಾಷ್ಟ್ರೀಯದ ಚಿಂತನೆಯ ಬಗ್ಗೆ, ನಮ್ಮ ದೇಶದ ಪರಂಪರೆಯ ಬಗ್ಗೆ ಅವರಲ್ಲಿ ಅರಿವು ಮೂಡಿಸುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಆತೂರು ಸದಾಶಿವ ಮಹಾಗಣಪತಿ ದೇವರ ಈ ಸಂದರ್ಭ ಆಡಳಿತ ಮಂಡಳಿ ಮತ್ತು ಆಡಳಿತಾಧಿಕಾರಿಯವರ ಈ ಸಮ್ಮುಖದಲ್ಲಿ ಇವರನ್ನು ಪ್ರೀತಿಪೂರ್ವಕವಾಗಿ ನಾವು ಅಭಿನಂದಿಸುತ್ತಿದ್ದೇನೆ. ಇವರಿಗೆ ಸ್ಮರಣಿಕೆಯನ್ನು ಗೌರವಿಸಬೇಕು ಅಂತೇಳಿ ಉತ್ಸವ ಸಮಿತಿಯ ಕಾರ್ಯದರ್ಶಿಯಾದಂಥ ಶ್ರೀಯುತ ಮೋಹನ್ದಾಸ್ ಶೆಟ್ಟಿ ಹಾಗೂ ಶ್ರೀಯುತ ದಾಮಣ್ಣ ಕಾಯರಟ ಇವರಲ್ಲಿ ಕೇಳಿಕೊಳ್ತಿದ್ದೇನೆ. ನಿಮಗಿದು ಆತೂರು ಸದಾಶಿವ ದೇವಾಲಯದ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಮುಂದೆ ಕೂಡ ನಿಮ್ಮ ಸೇವೆ ಈ ದೇವಾಲಯದ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿರಲಿ ಅಂತ ಕೇಳಿಕೊಳ್ಳುತ್ತಾ, ನಿಮಗೆ ಇನ್ನಷ್ಟು ಆಯುರಾರೋಗ್ಯ ಐಶ್ವರ್ಯವನ್ನು ಶ್ರೀ ದೇವರು ಕರುಣಿಸಿದ ದೇವರಲ್ಲಿ ಬೇಡಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನಮಸ್ತೆ. ಈ ಚಿಕ್ಕ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಂಡ ಶ್ರೀಯುತ ಮೋಹನ್ದಾಸ್ ಶೆಟ್ಟಿ ಅವರಿಂದ ಒಂದೆರಡು ಕಿರುನುಡಿ. ಆತೂರು ಸದಾಶಿವ ದೇವರ ಜಾತ್ರೆ ನಡೀತಾ ಇದೆ. ಇವತ್ತಿಗೆ 4ನೇ ದಿವಸದ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೀತಿದೆ. ಈಗ ದೇವರ ದರ್ಶನ ಬಲಿಯಾಗ್ತಾ ಇದೆ. ಅನಂತರ ದೇವರು ರಥೋತ್ಸವದಲ್ಲಿ ರಥದ ಮೂಲಕ ಕುಳಿತುಕೊಂಡು ಅದ್ಭುತವಾದ ರೋಮಾಂಚನವಾದ ಒಂದು ರಥೋತ್ಸವ ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತಹ ಒಂದು ರಥೋತ್ಸವ ಈಗಾಗಲೇ ಒಂದು 9:30, 10 ಗಂಟೆ ಒಳಗೆ ನಡೀಲಿಕ್ಕಿದೆ. ಎಲ್ಲ ಭಕ್ತಾದಿಗಳು ಈ ರಥೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು. ಹಾಗೇನೆ ಇನ್ನು ಮುಂದೆ ಇಂತಹ ಕಾರ್ಯಕ್ರಮಗಳಿಗೆ, ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಬಂದು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕು. ಎಲ್ಲ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡ್ಬೇಕಾಗಿ ವಿನಂತಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಪುಟ್ಟ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಂಡ ಶ್ರೀಯುತ ಮೋಹನ್ದಾಸ್ ಶೆಟ್ಟಿ ಮತ್ತು ದಾಮಣ್ಣ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಜಾತ್ರೋತ್ಸವದ ಪೂರ್ವಭಾವಿಯಾಗಿ ಈಗ ನಡೆಯುತ್ತಿರುವಂತಹ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಮುಂದೆ ಸಭಾ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನ ಮುಕ್ತ ಮಾಡುತ್ತೆ. ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕ
ಇಂದ ಒಂದು ವಿನಂತಿ ಇತ್ತು. ಈ ಸಂದರ್ಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ಶ್ರೀಮತಿ ಸುಜಾತ, ಆಡಳಿತಾಧಿಕಾರಿಗಳು ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನ ಆತೂರು, ಅದೇ ರೀತಿ ಅವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿದ್ದಾರೆ ಅಲಂಕಾರು. ಅದೇ ರೀತಿ ನಮ್ಮೊಟ್ಟಿಗೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಗೋಪಾಲಯ್ಯ, ಉಪ ತಹಶೀಲ್ದಾರರು ಕಡಬ ತಾಲೂಕು. ವೇದಿಕೆಯಲ್ಲಿ ಗಣ ಉಪಸ್ಥಿತಿಯಲ್ಲಿ ಶ್ರೀಯುತ ಯದುಶ್ರೀ ಆನೆಗುಂಡಿ, ಅಧ್ಯಕ್ಷರು ಉತ್ಸವ ಸಮಿತಿ, ಶ್ರೀಯುತ ಶ್ರೀನಪ್ಪಗೌಡ ವಲಕಡಮ್ಮ, ಅಧ್ಯಕ್ಷರು ಅಭಿವೃದ್ಧಿ ಸಮಿತಿ, ಶ್ರೀಯುತ 𝐀𝐝𝐶 ಕಲಾಯಿಗುತ್ತು, SRK ಲ್ಯಾಡರ್ಸ್ ಪುತ್ತೂರು, ಇವರನ್ನೆಲ್ಲರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ದಯವಿಟ್ಟು ಎಲ್ಲರೂ ವೇದಿಕೆಯನ್ನು ಅಲಂಕರಿಸಬೇಕೆಂದು ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಆಮಂತ್ರಿಸುತ್ತಿದ್ದೇನೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಈ ಒಂದು ಸಭಾ ಕಾರ್ಯಕ್ರಮದ ಪ್ರಾಸ್ತಾವಿಕ ಹಾಗೂ ಸ್ವಾಗತ ಎಲ್ಲರನ್ನು ನೆರೆದಿರುವಂಥ ಎಲ್ಲರನ್ನು ಹಾಗೂ ವೇದಿಕೆಯಲ್ಲಿರುವಂತಹ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ಚೇತನ್ ಆನೆಗುಂಡಿಯವರು. ಹರಿ ಓಂ. ಸ್ಥಳ ಸಾನ್ನಿಧ್ಯ ದೈವ ದೇವರುಗಳನ್ನು ಮನಸಾರೆ ಸ್ಮರಿಸಿಕೊಂಡು ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಮತಿ ಸುಜಾತ ಮೇಡಮ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಸಭಾಂಗಣದಲ್ಲಿ ಆಸೀನರಾಗಿರುವಂಥ ಎಲ್ಲ ಭಕ್ತಾಭಿಮಾನಿಗಳೇ, ಒಂದು ಅನಿವಾರ್ಯದ ಅಗತ್ಯದ ತುರ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಜೊತೆ ಸೇರಿದ್ದೇವೆ. ಊರಿನ ಸರ್ವ ಭಕ್ತರ ಪರವಾಗಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರನ್ನು ಮತ್ತು ಸರ್ವ ಸದಸ್ಯರನ್ನ ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಜೊತೆಯಾಗಿದ್ದೇವೆ. ನಮಗೆಲ್ಲ ತಿಳಿದಿದೆ, ಕಳೆದ ಸೆಪ್ಟೆಂಬರ್ ತಿಂಗಳಿನ ಅವಧಿಗೆ ವ್ಯವಸ್ಥಾಪನಾ ಸಮಿತಿಯ ಆಡಳಿತಾವಧಿ ಮುಕ್ತಾಯಗೊಂಡಿದೆ. ಧಾರ್ಮಿಕ ದತ್ತಿ ಇಲಾಖೆಯ ನಿಯಮದ ಪ್ರಕಾರ ನಮ್ಮ ದೇವಸ್ಥಾನದ ಕಾರ್ಯಚಟುವಟಿಕೆಗಳನ್ನು ಮುನ್ನಡೆಸಿಕೊಂಡು ಹೋಗುವುದಕ್ಕೆ ಆಡಳಿತಾಧಿಕಾರಿಗಳ ನೇಮಕ ಆಗಿದೆ. ಅಲಂಕಾರು ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಗಳು ಆಗಿರುವಂತಹ ಶ್ರೀಮತಿ ಸುಜಾತ ಮೇಡಮ್ ಅವರನ್ನು ಧಾರ್ಮಿಕ ದತ್ತಿ ಇಲಾಖೆಯ ಸಿ ಗ್ರೇಡ್ ದೇವಸ್ಥಾನವಾಗಿರುವಂತಹ ನಮ್ಮ ದೇವಸ್ಥಾನಕ್ಕೆ ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಿದ್ದಾರೆ. ಅವರು ಆಡಳಿತವನ್ನ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ದೇವಸ್ಥಾನದ ಎಲ್ಲ ಕಾರ್ಯಚಟುವಟಿಕೆಗಳು ಅವರ ಮಾರ್ಗದರ್ಶನದಲ್ಲಿ ಮುನ್ನಡೀತಾ ಇದೆ. ಜಾತ್ರಾ ಮಹೋತ್ಸವ ಆರಂಭ ಆಗಿದೆ. ಇವತ್ತು ಮಹಾರಥೋತ್ಸವ. ಈ ಮಹಾರಥೋತ್ಸವದ ಈ ಶುಭ ಸಂದರ್ಭದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಆಡಳಿತಾಧಿಕಾರಿಗಳಾದಂಥ ಶ್ರೀಮತಿ ಸುಜಾತ ಮೇಡಮ್ ಅವರು. ಅವರನ್ನ
ಈ ಊರಿನ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕಡಬ ತಾಲೂಕು ಉಪ ತಹಶೀಲ್ದಾರ್ ಆಗಿರುವಂತಹ ಶ್ರೀಯುತ ಗೋಪಾಲ್ ಸರ್ ಅವರು ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅತಿಥಿ ಸ್ಥಾನದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮವರೇ ಆಗಿರುವಂತ ನಮ್ಮ ಕಲ್ಯಾಣ ಮಂಟಪದ ನಿರ್ಮಾಣದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತ ಕಲಾಯಿಗುತ್ತು ಶ್ರೀ 𝐀𝐝𝐯𝐞𝐳 ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಶೀನಪ್ಪಗೌಡ ಒಳಕಡಮ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಇಡೀ ಈ ಒಟ್ಟು ಕಾರ್ಯಕ್ರಮದ ಯಶಸ್ಸಿನ ಹಿಂದಿನ ರೂವಾರಿಯೂ ಆಗಿರುವಂತ ಶ್ರೀಯುತ ಯದುಶ್ರೀ ಆನೆಗುಂಡಿ ಅವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಪುಟ್ಟ ಕಾರ್ಯಕ್ರಮದ ಸಭಾಂಗಣದಲ್ಲಿ ಆಸೀನರಾಗಿರುವಂತ ದೇವರ ಬ್ರಹ್ಮ ರಥೋತ್ಸವಕ್ಕೆ ಬಂದಿರುವಂತ ಎಲ್ಲ ಭಕ್ತಾಭಿಮಾನಿಗಳನ್ನು ದೇವಸ್ಥಾನದ ಆಡಳಿತಾಧಿಕಾರಿಗಳು ಮತ್ತು ಉತ್ಸವ ಸಮಿತಿಯ ಪರವಾಗಿ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯರೇ, ಈ ಕಾರ್ಯಕ್ರಮ ನಾವು ಸಂಘಟಿಸಿರುವಂಥದ್ದು ಯಾಕೆ? ಬಹುಶಃ ಈ ಪ್ರಶ್ನೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಇರಬಹುದು. ಸಭಾ ಕಾರ್ಯಕ್ರಮ ಇರಬಹುದು ಅಥವಾ ಈ ವೇದಿಕೆಯಲ್ಲಿ ಅಭಿನಂದನಾ ಕಾರ್ಯಕ್ರಮ ಯಾಕೆ ಜೋಡಿಸಿದ್ದಾರೆ ಎನ್ನುವಂಥದ್ದು. ಕಳೆದ 3 ವರ್ಷದ ಅವಧಿಯಲ್ಲಿ ನಮ್ಮ ದೇವಸ್ಥಾನದಲ್ಲಿ ಆದಂತ ಬದಲಾವಣೆಗಳನ್ನು ನಾವು ಗಮನಿಸಿದ್ದೇವೆ. ಒಂದು ಊರಿನ ದೇವಸ್ಥಾನ ಮತ್ತು ಒಂದು ಊರಿನ ಶಾಲೆ ಅದು ಮನುಷ್ಯನ ಕಣ್ಣುಗಳಿದ್ದ ಹಾಗೆ. ಯಾವ ಊರಿನ ದೇವಸ್ಥಾನ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿದೆಯೋ, ಯಾವ ಊರಿನ ಶಿಕ್ಷಣ ಸಂಸ್ಥೆ ಬಹಳ ಚೆನ್ನಾಗಿದೆಯೋ ಆ ಊರು ಸುಭಿಕ್ಷವಾಗಿದೆ ಅಂತ ಅರ್ಥ. ನಮ್ಮ ಆತೂರು ಸದಾಶಿವ ದೇವಸ್ಥಾನ ಅದು ಕೇವಲ ದೇವಸ್ಥಾನ ಮಾತ್ರ ಅಲ್ಲ, ನಮ್ಮ ಊರಿನ ಶಾಲೆಯೂ ಕೂಡ. ನಾನು ಯಾಕೆ ಶಾಲೆ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಮ್ಮ ಪಕ್ಕದ ಕೊಯ್ಲ ಶಾಲೆ ಅದು ರಿಪೇರಿ ಹಂತದಲ್ಲಿರುವಾಗ ಒಂದರೊಂದು ಕಾಲದಲ್ಲಿ ಈ ದೇವಸ್ಥಾನದಲ್ಲಿ ಪಾಠ ಪ್ರವಚನಗಳಾಗಿದ್ದು. ಅದಕ್ಕೆ ಸಾಕ್ಷಿ ನಾನು 3ನೇ ಕ್ಲಾಸಿನಲ್ಲಿರುವಾಗ ನಮ್ಮ ಶಾಲೆಯನ್ನ ಬಿಚ್ಚಿಸಿದ್ರು. 3ನೇ ಕ್ಲಾಸಿನ ತರಗತಿಗಳು ಈ ದೇವಸ್ಥಾನದ ವಠಾರದಲ್ಲಿ ನಮಗೆ ಆಗಿತ್ತು. ಶೇಷಪ್ಪ ಬಡಕಿಲಾಯರು ಅವತ್ತು ನಮಗೆ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಗಂಟೆ ಅಲ್ಲಾಡಿಸುವುದು ಹೇಗೆ, ಆರತಿಯನ್ನ ಬೆಳಗುವುದು ಹೇಗೆ ಎನ್ನುವಂತ ಪಾಠವನ್ನ ಕಲಿಸಿದ್ರು. ಹಾಗಾಗಿ ಈ ದೇವಸ್ಥಾನ ಇದು ಕೇವಲ ದೇವಸ್ಥಾನ ಮಾತ್ರ ಅಲ್ಲ, ಅದು ಒಂದು ಶ್ರದ್ಧಾ ಕೇಂದ್ರ ಮಾತ್ರ ಅಲ್ಲ, ಅದು ಒಂದು ಶಾಲೆಯೂ ಕೂಡ. ಈ ದೇವಸ್ಥಾನದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಅನೇಕ ಅಭಿವೃದ್ಧಿ ಚಟುವಟಿಕೆಗಳಾಗಿರುವುದನ್ನು ನಾವು ಗಮನಿಸಿದ್ದೇವೆ. ಆದರೆ ಕಳೆದ 3 ವರ್ಷದಿಂದ ಈಚೆಗೆ ಯದುಶ್ರೀ ಆನೆಗುಂಡಿ ಮತ್ತು ಅವರ ವ್ಯವಸ್ಥಾಪನಾ ಸಮಿತಿ ಆಡಳಿತವನ್ನು ವಹಿಸಿಕೊಂಡ ನಂತರ ಈ ದೇವಸ್ಥಾನದಲ್ಲಿ ಆದಂತ ಬದಲಾವಣೆಗಳನ್ನು ನಾವು ಗಮನಿಸಿದ್ದೇವೆ. ಬಹಳ ಮುಖ್ಯವಾಗಿ ಸಂಕ್ರಾಂತಿಯ ದಿನ ನಡೆಯುವಂತ ದುರ್ಗಾ ಪೂಜೆ. ಬಹುಶಃ ನನಗೆ ತಿಳಿದಿರುವ ಹಾಗೆ ಹಿಂದೆ ಸಂಕ್ರಾಂತಿಯ ದಿನ ದುರ್ಗಾ ಪೂಜೆಯ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತದ 1-2 ಮಂದಿ ಅರ್ಚಕರು ಮತ್ತು ದೇವಸ್ಥಾನದ ಸಿಬ್ಬಂದಿ ವರ್ಗ ಮಾತ್ರ ಭಾಗವಹಿಸ್ತಾ ಇದ್ರು. ಆದರೆ ಕಳೆದ 3 ವರ್ಷದಿಂದ ಬಯಲುವಾರು ಸಮಿತಿಗಳನ್ನು ರಚಿಸಿಕೊಂಡು ಒಂದೊಂದು ಬಯಲಿನವರು ಒಂದೊಂದು ಸಂಕ್ರಾಂತಿಯ ದಿನ ಪೂಜೆ ಮಾಡಿಸುವುದರ ಮೂಲಕ ದೇವಸ್ಥಾನಕ್ಕೆ ಭಕ್ತವೃಂದ ಬರುವ ಹಾಗಾಯಿತು. ಕನಿಷ್ಠ 100ರಿಂದ 200 ಮಂದಿ ಪ್ರತಿ ತಿಂಗಳು ದೇವಸ್ಥಾನಕ್ಕೆ ಬರ್ತಾರೆ. ಆ ಮೂಲಕ ದೇವರ ಪೂಜೆಯಲ್ಲಿ ಭಾಗವಹಿಸಿ ಪುನೀತರಾಗ್ತಾ ಇರುವುದನ್ನು ನಾವು ಗಮನಿಸಿದ್ದೇವೆ. ಬೆಳಗ್ಗೆ ಗಣಹೋಮ ಇರಬಹುದು, ರಾತ್ರಿ ನಡೆಯುವಂತ ದುರ್ಗಾ ಪೂಜೆ ಇರಬಹುದು. ಈ ಕಾರ್ಯಕ್ರಮಕ್ಕೆ ಊರಿನವರು ಭಾಗವಹಿಸುವುದು ಮಾತ್ರ ಅಲ್ಲ, ದೇವಸ್ಥಾನದ ನಿತ್ಯ ಖರ್ಚಿಗೆ ಬೇಕಾಗುವಂತ ಸಂಪನ್ಮೂಲವೂ ಕೂಡ ಕ್ರೋಢೀಕರಣ ಆಗ್ತಾ ಇತ್ತು. ಬಹುಶಃ ನನಗೆ ತಿಳಿದಿರುವ ಹಾಗೆ ದೇವಸ್ಥಾನದ ಅರ್ಚಕರಿಗೆ ಇರಬಹುದು, ಸಿಬ್ಬಂದಿಗಳಿಗೆ ಇರಬಹುದು, ವೇತನವನ್ನ ಕೊಡುವುದಕ್ಕೆ
ಜಾತ್ರೆಯನ್ನು ಅವಲಂಬಿಸುವಂತ ಪರಿಸ್ಥಿತಿ ಇತ್ತು. ಆದರೆ ಸಂಕ್ರಾಂತಿ ಪೂಜೆಯ ಮೂಲಕ ಭಕ್ತ ವೃಂದವನ್ನ ಜೋಡಿಸುವುದರ ಜೊತೆಗೆ ಸಂಪನ್ಮೂಲದ ಕ್ರೋಢೀಕರಣವು ಕೂಡ ಆಗಿರುವುದನ್ನು ನಾವು ಗಮನಿಸಿದ್ದೇವೆ. ಇದು ಒಂದನೇ ಬದಲಾವಣೆ. ಎರಡನೇದು ಧಾರ್ಮಿಕ ಶಿಕ್ಷಣ. ಆಧುನಿಕ ಕಾಲದಲ್ಲಿ ಧರ್ಮದಿಂದ ವಿಮುಖರಾಗ್ತಾ ಇರುವಂತ ನಾವು ನಮ್ಮ ಮಕ್ಕಳನ್ನ ಮತ್ತೆ ಧರ್ಮದ ಕಡೆಗೆ ಕೊಂಡೊಯ್ಯುವ ಪ್ರಯತ್ನವನ್ನ ಮಾಡಿರುವಂತದ್ದು ಧಾರ್ಮಿಕ ಶಿಕ್ಷಣದ ಮೂಲಕ. ಪ್ರತಿ ಆದಿತ್ಯವಾರ ನಮ್ಮ ಮಕ್ಕಳನ್ನ ದೇವಸ್ಥಾನಕ್ಕೆ ಬರುವ ಹಾಗೆ ಮಾಡಿ ಧಾರ್ಮಿಕ ಶಿಕ್ಷಣವನ್ನ ನೀಡುವ ಮೂಲಕ ಸಂಸ್ಕಾರದ ಪಾಠವನ್ನ ಈ ದೇವಸ್ಥಾನದಿಂದ ಕಲಿಸಿಕೊಡುವ ಪ್ರಯತ್ನವನ್ನ ಮಾಡಲಾಗಿದೆ. ಇದು ಎರಡನೇದು. ಮೂರನೇದು ಕಲ್ಯಾಣ ಮಂಟಪದ ನಿರ್ಮಾಣ. ನಮ್ಮ ಊರಿನ ಜನತೆಯ ಹಲವಾರು ವರ್ಷಗಳ ಕನಸು. ಆ ಕನಸನ್ನ ಸವಾಲಾಗಿ ಸ್ವೀಕರಿಸಿ ಕೇವಲ 1 ಲಕ್ಷ ರೂಪಾಯಿಯ ಮೂಲ ಬಂಡವಾಳವನ್ನು ಇಟ್ಟುಕೊಂಡು ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದ ಒಂದು ಕಲ್ಯಾಣ ಮಂಟಪದ ನಿರ್ಮಾಣಕ್ಕೆ ಧುಮುಕಿದ್ದು ಅದು ಒಂದು ಅದ್ಭುತವಾದಂತ ಧೈರ್ಯದ ಕೆಲಸ. ಇದುವರೆಗೆ ಆಗಿರುವಂತ ಕೆಲಸ ಕಾರ್ಯಗಳನ್ನು ನಾವೆಲ್ಲ ಗಮನಿಸಿದ್ದೇವೆ. ಸುಮಾರು 83 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಲ್ಯಾಣ ಮಂಟಪದ ನಿರ್ಮಾಣ ಆಗಿದೆ. ಸುಮಾರು 73 ಲಕ್ಷ ರೂಪಾಯಿಗಳು ನಮ್ಮ ಊರಿನವರಿಂದ ಸಂಗ್ರಹ ಆಗಿದೆ. ಈ ಕಲ್ಯಾಣ ಮಂಟಪವನ್ನ ನಾವು ಪ್ರತಿ ಸಲ ಸಂಬೋಧಿಸ್ತಾ ಇರುವಂತದ್ದು ಇದು ಸ್ವಾಭಿಮಾನದ ಕಲ್ಯಾಣ ಮಂಟಪ, ಇದು ಸಾಮರಸ್ಯದ ಕಲ್ಯಾಣ ಮಂಟಪ ಅಂತ. ನಮ್ಮ ಊರಿನ ಜನತೆಯ ಕೊಡುಗೆ ಏನಿದೆ, ದೇಣಿಗೆ ಏನಿದೆ, ಆ ದೇಣಿಗೆಯ ಮೂಲಕ ಇಷ್ಟು ಕೆಲಸ ಕಾರ್ಯಗಳು ಮುಕ್ತಾಯ ಆಗಿದೆ. ಇದನ್ನ ಪೂರ್ಣ ಪ್ರಮಾಣದಲ್ಲಿ ನಮಗೆ ಮುಗಿಸುವುದಕ್ಕೆ ಆಗಲಿಲ್ಲ. ಕಾರಣಗಳು ಹಲವಾರು ಇದೆ. ಸರ್ಕಾರದಿಂದ ಬರಬೇಕಾದಂತ ಅನುದಾನಗಳು ನಮಗೆ ಕ್ಲಪ್ತ ಸಮಯಕ್ಕೆ ಬರಲಿಲ್ಲ, ವ್ಯವಸ್ಥೆಗಳು ನಾವು ಅಂದುಕೊಂಡಾಗೆ ಆಗ್ಲಿಲ್ಲ. ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಕಲ್ಯಾಣ ಮಂಟಪವನ್ನ ಅಂತಿಮಗೊಳಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ರೂ ಕೂಡ ಈ ಕಲ್ಯಾಣ ಮಂಟಪದಲ್ಲಿ ನಿರಂತರ ಕಾರ್ಯಚಟುವಟಿಕೆಗಳಾಗಬೇಕೆನ್ನುವಂತ ಕಾರಣಕ್ಕೋಸ್ಕರ ಕಳೆದ ವರಮಹಾಲಕ್ಷ್ಮಿ ಪೂಜೆಯ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕಾಗಿ ಈ ಕಲ್ಯಾಣ ಮಂಟಪವನ್ನು ನಾವು ಮುಕ್ತಗೊಳಿಸಿದ್ದೇವೆ. ಇವತ್ತು ಜಾತ್ರೆಯ ಸಂದರ್ಭ ಇರಬಹುದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೆರಳಿನಲ್ಲಿ ನಾವು ಮಾಡುವಂತ ಒಂದು ವ್ಯವಸ್ಥೆ ಅದು ಕಲ್ಯಾಣ ಮಂಟಪದ ಮೂಲಕ ಆಗಿದೆ. ಇದು ಮೂರನೇ ಬದಲಾವಣೆ. ನಾಲ್ಕನೇದು ಮಹಿಳಾ ಸಂಘಟನೆ. ನಮ್ಮ ಊರಿನ ದೇವಸ್ಥಾನದ ಪ್ರತಿಯೊಂದು ಕಾರ್ಯಚಟುವಟಿಕೆಗೆ, ಅದು ಜಾತ್ರಾ ಮಹೋತ್ಸವ ಇರಬಹುದು, ಬೇರೆ ಚಟುವಟಿಕೆಗಳಿರಬಹುದು, ನಮ್ಮ ಮಹಿಳೆಯರನ್ನ ಒಟ್ಟು ಸೇರಿಸಿ ಒಂದು ಮಾತೃ ಶಕ್ತಿಯ ಮೂಲಕ ಒಟ್ಟು ಕಾರ್ಯಕ್ರಮದ ಜೋಡಣೆ ಏನಿದೆ ಅದನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಮನೆ ಮನೆಯಲ್ಲಿ ಭಜನಾ ಕಾರ್ಯಕ್ರಮವನ್ನು ಸಂಘಟಿಸ್ತಾ ಇದ್ದೇವೆ. ಪ್ರತಿ ತಿಂಗಳು ಒಂದೊಂದು ಮನೆಯಲ್ಲಿ ಭಜನೆಗಳಾಗ್ತಾ ಇದೆ, ಭಜನಾ ಕಮ್ಮಟ ನಡೆದಿದೆ. ಆ ಮೂಲಕ ಒಂದು ಭಕ್ತಿಯ ಶ್ರದ್ಧೆಯ ವಾತಾವರಣವನ್ನು ನಿರ್ಮಾಣ ಮಾಡುವಂತ ಕೆಲಸ ಕಾರ್ಯಗಳು ಈ ವ್ಯವಸ್ಥಾಪನಾ ಸಮಿತಿಯ ಆಡಳಿತಾವಧಿಯಲ್ಲಿ ಆಗಿದೆ. ಇದರ ಜೊತೆಗೆ ನಮ್ಮ ಊರಿನ ಯುವಕರ ಸಂಘಟನೆ. ಬಹುಶಃ ಇಷ್ಟೆಲ್ಲ ದೇವಸ್ಥಾನದ ಕಾರ್ಯಚಟುವಟಿಕೆಗಳು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ನಮ್ಮ ಜಾತ್ರಾ ಮಹೋತ್ಸವದ ಎಲ್ಲ ಕಾರ್ಯಕ್ರಮಗಳು ಬಹಳ ಶಿಸ್ತುಬದ್ಧವಾಗಿ, ಬಹಳ ಅಚ್ಚುಕಟ್ಟಾಗಿ, ಬಹಳ ಅದ್ದೂರಿಯಾಗಿ, ಬಹಳ ಸಂಭ್ರಮದಿಂದ ಆಗಬೇಕು ಅಂತಂದ್ರೆ ನಮ್ಮ ಯುವ ಶಕ್ತಿಯನ್ನ ಒಟ್ಟು ಸೇರಿಸಿರುವಂಥದ್ದು, ಸಂಘಟನೆಯನ್ನ ಬಲಗೊಳಿಸಿರುವಂಥದ್ದು. ಈ ಎಲ್ಲ ಕಾರ್ಯಚಟುವಟಿಕೆಗಳಾಗಿರುವಂಥದ್ದು ಕಳೆದ 3 ವರ್ಷದಿಂದ ಈಚೆಗೆ. ಇದರ ಹಿಂದಿರುವಂಥದ್ದು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು. ಬಹುಶಃ ನಾನು ಇಲ್ಲಿ ಈ ಮಾತನ್ನ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏಕ ವ್ಯಕ್ತಿ ಪ್ರದರ್ಶನ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಳೆದ ವರಮಹಾಲಕ್ಷ್ಮಿ ಪೂಜೆಯ ಸಂದರ್ಭದಲ್ಲಿ ಸುನೀತ್ ರಾಜ್ ಅವರು ಒಂದು ಮಾತನ್ನ ಉಲ್ಲೇಖಿಸಿದ್ರು. 24x7 ಅಧ್ಯಕ್ಷರು ಯದುಶ್ರೀ ಅಂತ. ದಿನದ 24 ಗಂಟೆ ತನ್ನ ವೈಯಕ್ತಿಕ ಕೆಲಸಗಳನ್ನು ಬದಿಗಿಟ್ಟು ಒಂದು ಸಾಮಾಜಿಕ ಸಂಘಟನೆ ಅಥವಾ ಧರ್ಮದ ಒಂದು ಸಂಘಟನೆಯನ್ನು ಮಾಡಬೇಕು ಎನ್ನುವಂತ ಕಾರಣಕ್ಕೋಸ್ಕರ ತನ್ನ ಎಲ್ಲ ವೈಯಕ್ತಿಕ ಚಟುವಟಿಕೆಗಳನ್ನು ಬದಿಗಿರಿಸಿ ಇಡೀ ಊರಿನ ಒಂದು ಸಂಘಟನೆಯನ್ನ ಮಾಡಿರುವಂತಹ ಆ ಶ್ರೇಯಸ್ಸು, ಆ ಕೀರ್ತಿ ಅದು ಯದುಶ್ರೀಯಾನೆಗುಂಡಿ ಮತ್ತು ಅವರ ವ್ಯವಸ್ಥಾಪನಾ ಸಮಿತಿಯ ಸರ್ವ ಸದಸ್ಯರಿಗೆ ಸೇರಬೇಕಾದದ್ದು. ಇದರ ಹಿಂದಿರುವಂತಹ ಈ ಶಕ್ತಿಯನ್ನ ಗುರುತಿಸಿ ಗೌರವಿಸುವಂಥದ್ದು ಊರಿನವರಾದಂಥ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಕಾರಣಕ್ಕೋಸ್ಕರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ನಾನು ಆಗ್ಲೇ ಹೇಳಿದೆ, ನಿರ್ಗಮನ ಅಧ್ಯಕ್ಷರು ಅಂತ ಅವರ ಆಡಳಿತಾವಧಿ ಮುಗಿದಿದೆ.
ಇಷ್ಟು ಯಶಸ್ವಿ ಕಾರ್ಯಕ್ರಮಗಳನ್ನು ಸಂಘಟಿಸಿದಂತಹ ಒಬ್ಬ ವ್ಯಕ್ತಿಯನ್ನು ಮತ್ತು ಅವರ ಇಡೀ ತಂಡವನ್ನು, ಆ ಸಂಘಟನೆಗೆ ಹಗಲಿರುಳು ದುಡಿದಂತಹ ವ್ಯಕ್ತಿಗಳನ್ನ ಗೌರವಿಸುವಂಥದ್ದು ಊರಿನವರಾದಂಥ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಊರಿನವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಅವರನ್ನು ಗೌರವಿಸಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಜೊತೆಗೆ ಈ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಜರುಗಿದೆ. ಅದು ಮೊನ್ನೆ 31ನೇ ತಾರೀಕು ನಡೆದಂಥ ತವರು ಲಕ್ಷ್ಮಿಯರನ್ನು ಅಭಿನಂದಿಸಿದಂಥ ಕಾರ್ಯಕ್ರಮ. ಬಹುಶಃ ನನಗೆ ತಿಳಿದಿರುವ ಹಾಗೆ ಇಡೀ ಊರಿನ ಈ ಪರಿಸರದಲ್ಲಿ ಎಲ್ಲೂ ನಡೆಯದ ಕಾರ್ಯಕ್ರಮ. ನಮ್ಮ ಊರಿನ ಜಾತ್ರೆಗೆ ಬಾಲ್ಯದಲ್ಲಿ ಆಡಿ ಬೆಳೆದಂತಹ ಹೆಣ್ಣುಮಕ್ಕಳು ಅವರು ತಮ್ಮನ್ನು ಜೋಡಿಸಿಕೊಂಡಿದ್ರು, ಮದುವೆಯ ನೆಪದಲ್ಲಿ ಬೇರೆ ಊರಿನಲ್ಲಿದ್ದಾರೆ. ಎಲ್ಲರನ್ನು ಕೂಡ ಈ ಜಾತ್ರೆಯ ಸಂದರ್ಭದಲ್ಲಿ ಒಟ್ಟು ಸೇರಿಸಿ ಅವರನ್ನು ಗೌರವಿಸಿದಂಥ ಕಾರ್ಯಕ್ರಮ. ಬಹುಶಃ ಇದೊಂದು ಇಡೀ ಧಾರ್ಮಿಕ ಕ್ಷೇತ್ರಕ್ಕೆ ಮೇಲ್ಪಂಕ್ತಿಯನ್ನ ಹಾಕಿಕೊಟ್ಟಂತ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮದ ಯಾವುದೇ ಒಂದು ದೇವಸ್ಥಾನಕ್ಕೆ ವ್ಯವಸ್ಥಾಪನಾ ಸಮಿತಿ ಬರ್ತದೆ. ಹಾಗೆ 3 ವರ್ಷಗಳ ಹಿಂದೆ ವ್ಯವಸ್ಥಾಪನಾ ಸಮಿತಿಯ ಒಂದು 9 ಜನರ ತಂಡ, ಅರ್ಚಕರನ್ನು ಸೇರಿ 9 ಜನರ ತಂಡವನ್ನು ನಾವು ಕಳಿಸಿದೆವು. ಹಾಗಾಗಿ ಆ 9 ಜನ ತಂಡ ಇಲ್ಲಿ ವ್ಯವಸ್ಥಾಪನಾ ಸಮಿತಿಗೆ ಆಯ್ಕೆಯಾಗಿದೆ. ನಂತರ ದಿನಗಳಲ್ಲಿ ಅದಕ್ಕೆ ನೇತೃತ್ವ ಯಾರು ಎನ್ನುವಂಥ ಮಾತಿಗೆ ಹಲವಾರನ್ನು ಕೇಳಿದಾಗ ಯಾರೂ ಒಪ್ಪಿಕೊಳ್ಳಿಲ್ಲ. ಕೊನೆಗೆ ಒತ್ತಾಯದಿಂದ ಯದುಶ್ರೀ ಅವರನ್ನು ನಾವು ಅಧ್ಯಕ್ಷರಾಗಿ ಸೂಚನೆ ಮಾಡಿದೆವು. ಬಹುಶಃ ಆ ಸಂದರ್ಭದಲ್ಲಿ ಅವರಿಗೆ ಕೂಡ ಒಂದು ರೀತಿಯ ಹೆದರಿಕೆ ಇತ್ತು. ಯಾಕೆಂದರೆ ಮತ್ತೊಂದು ಕಡೆಯಿಂದ ನಾವೆಲ್ಲರ ಜೊತೆ ಆಗಿದ್ದೇವೆ ಅನ್ನುವಂಥ ಭರವಸೆಯಿಂದ ನಮ್ಮವರೇ ಯುವಕರು ಕೆಲವು ಆ ವ್ಯವಸ್ಥಾಪನಾ ಸಮಿತಿ ಇದ್ದರಿಂದ ಅದನ್ನು ಒಪ್ಪಿಕೊಂಡಿದ್ದರು. ಆ ನಂತರದ ದಿನಗಳಲ್ಲಿ ಯದುಶ್ರೀ ಅವರು ಹಿಂದೆ ತಿರುಗಿ ನೋಡಲಿಲ್ಲ. ಬಹುಶಃ ಅವರ ಒಂದು ಏನು ಎಲ್ಲಿಂದ ನಡೆದು ಬಂದಿದ್ದಾರೆ, ಬಹುಶಃ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಟ್ಟಾಳು. ಬಹುಶಃ ನಾನು ಇದನ್ನು 3 ವರ್ಷದಿಂದ ನಾನು ಕೆಲವು ಗಮನಿಸ್ತಾ ಇದ್ದೆ, ಎಲ್ಲಿಂದ ಇವರೆಲ್ಲ ಇದನ್ನೆಲ್ಲ ರೂಢಿ ಮಾಡಿಕೊಂಡು ಬಂದರು ಅಂತ. ಪ್ರಾರಂಭದಲ್ಲಿ 12 ತಿಂಗಳಿಗೆ ಬೇಕಾಗುವಂಥ 12 ಬಯಲುವಾರು ಸಮಿತಿಗಳನ್ನು ರಚಿಸಿ ಪ್ರತಿ ತಿಂಗಳ ಸಂಕ್ರಾಂತಿಯಲ್ಲಿ ಒಂದೊಂದು ಬಯಲುವಾರು ತಂಡಗಳಿಂದ ಬಯಲುವಾರಿನಿಂದ ಇಲ್ಲಿ ಸಂಕ್ರಾಂತಿ ಪೂಜೆಯನ್ನು ಬಹಳ ಅದ್ದೂರಿಯಿಂದ ಈಗಾಗಲೇ ಪ್ರಾಸ್ತಾವಿಕ ಮಾತನಾಡಿ ಹೇಳಿದರು. ಕೆಲವು ಹಿಂದಿನ ಅವಧಿಯಲ್ಲಿ ಬಹುಶಃ ವ್ಯವಸ್ಥಾಪನಾ ಸಮಿತಿ ಸದಸ್ಯರುಗಳು ಮಾತ್ರ ಅಥವಾ ಅರ್ಚಕರು ಮಾತ್ರ ಈ ಪೂಜೆಯಲ್ಲಿ ಇರ್ತಿದ್ದರು. ಇವತ್ತಿನ ದಿನಗಳಲ್ಲಿ ಸುಮಾರು 300ರಿಂದ ಮೇಲೆ ಇಲ್ಲಿ ಸಂಕ್ರಾಂತಿ ಪೂಜೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೆವು.
ಹಾಗಾಗಿ ಯಾಕೆ ಇವರನ್ನು ಅಭಿನಂದನೆ ಮಾಡಬೇಕಾಗ ಎನ್ನುವುದನ್ನು ಈಗಾಗಲೇ ನಮ್ಮ ಮುಂದೆ ಚೇತನ್ರವರು ಇಟ್ಟಿದ್ದಾರೆ. ಬಹುಶಃ ನಾನು ಸುಮಾರು ಒಂದು 45-46 ವರ್ಷಗಳಿಂದ ಯಶಸ್ವಿಯನ್ನು ನಾನು ಬಲ್ಲೆ. ಹಿಂದಿನಿಂದ ಸಣ್ಣ ಪ್ರಾಯದಲ್ಲಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡವರು. ಈಗಲೂ ಹೇಳ್ತಾ ಇದ್ದಾರೆ, ಸುಮಾರು ಒಂದು 40-45 ವರ್ಷಗಳ ಹಿಂದೆ ಪುತ್ತೂರಲ್ಲಿ ಒಂದು ಹಿಂದೂ ಸಮಾಜೋತ್ಸವ ಆದಂಥ ಸಂದರ್ಭದಲ್ಲಿ ಈಗಲೂ ಹೇಳ್ತಾ ಇದ್ದಾರೆ, ನೀವು ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಬಂದಿದ್ದೀರಲ್ಲ ಮಾರ್ರೆ, ನನ್ನನ್ನು ಹೇಳ್ತಾ ಇದ್ರು ಯದುಶಣ್ಣ ಅಂತ. ನನ್ನಿಂದಲೂ ಕೂಡ ಸ್ವಲ್ಪ ಪ್ರಾಯದಲ್ಲಿ ಕಿರಿಯರು, ಅವರು ಕೂಡ ಆ ಸಭೆಯಲ್ಲಿ ಆ ಹಿಂದೂ ಸಮಾಜದಲ್ಲಿ ಭಾಗವಹಿಸಿದರು. ಅಂಥ ಒಂದು ಸಂಘಟನೆಯ ಛಾಪು ಅವರಲ್ಲಿ ಹುಟ್ಟಿನಿಂದಲೇ ಮೂಡಿ ಬಂದಿದೆ. ಈ 3 ವರ್ಷಗಳ ಅವಧಿಯಲ್ಲಿ ಈಗಾಗಲೇ ಹಲವಾರು ಕೆಲಸ ಕಾರ್ಯಗಳು ಇಲ್ಲಿ ಅಭಿವೃದ್ಧಿ ಎಷ್ಟು ಆಗ್ತಾ ಉಂಟು. ಆದರೆ ಸಂಘಟನೆಯನ್ನು ಮಾಡುವಂಥ ಒಬ್ಬ ಧೀಮಂತ ಇಲ್ಲಿ ನೇತೃತ್ವ ವಹಿಸುವಂಥದ್ದು ಅಂದರೆ ನಮ್ಮ ಈ ಇತಿಹಾಸದಲ್ಲಿ ಯದುಶಣ್ಣ. ಈಗಾಗಲೇ ಚೇತನ್ರವರು ಹೇಳಿದರು, ಮೊನ್ನೆ 31ನೇ ತಾರೀಕಿನ ಒಂದು ಮಾತೆಯರಿಗೆ ಒಂದು ತವರಲಕ್ಷ್ಮಿಯ ಕಾರ್ಯಕ್ರಮ ಎಲ್ಲೂ ನಾನು ನೋಡಲಿಲ್ಲ, ಇತಿಹಾಸದಲ್ಲಿ ಬೆಳೆದಿರುವಂಥ ಒಂದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮವನ್ನು ಆಯೋಜಿಸಲಿ ಕೆಲವರು ಭಾವುಕರಾಗಿ ಲಕ್ಷ್ಮಿಯವರು ಭಾವುಕರಾಗಿ ಕೆಲವು ವಿಚಾರವನ್ನು ಮಂಡನೆ ಮಾಡಿದರು. ನೋಡುವವರಿಗೆ ಕೂಡ ಒಂದು ರೀತಿಯ ಬಹಳ ಭಾವನಾತ್ಮಕದ ಒಂದು ವಿಚಾರ ಅಲ್ಲಿ ಗೊತ್ತಾಗ್ತಿತ್ತು. ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಇಲ್ಲಿ ಸಭಾಭವನವನ್ನು ಶುಭಾರಂಭ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮಮ್ಮತಕ್ಕ ಹೇಳಿದರು, ದಾಯ್ತಾ ಸೀನಪ್ಪಣ್ಣ 10 ಗಂಟೆ ರಾತ್ರಿ ಮುಟ್ಟಿಲ್ಲ ಏಪೋಲ ಮೇರೆಗೆ ಮೊಬೈಲ್ ಹೊತ್ತಿನ ವೇಣಿ ಕೆಲಸ ಆಯ್ತು ನಾನಾಲಂಚು ಪಣಿದು ನೆಮ್ಮದಿ ಅವು ಎಂಚಲ ಶುಭಾರಂಭ ಆಡೋದು ನಾನಾಲಂಚೂರು ನೆಮ್ಮದಿ ಎಂಕ ಉಂಟು ಆ ಮಾತನ್ನು ಮಮ್ಮತಕ್ಕ ಹೇಳಿದರು. ಬಹುಶಃ ಆನಂತರದ ದಿನಗಳಲ್ಲಿ ವ್ಯವಸ್ಥಾಪನಾ ಸಮಿತಿಯವರ ಅವಧಿ ಮುಗಿದರೂ ಕೂಡ ಆ ಹುಚ್ಚು ಮಾತ್ರ ಇವರಿಗೆ ಬಿಡಲಿಲ್ಲ. ಹುಚ್ಚಂದರೆ ಏನು ಹುಚ್ಚು? ಈ ದಿನದಿಂದಲೇ ಏನು ಕಾರ್ಯಕ್ರಮ ಮಾಡುವುದು, ಯಾವ ರೀತಿ ಅಭಿವೃದ್ಧಿ ಮಾಡುವುದು, ಯಾವ ರೀತಿ ಹೊಸತಲ್ಲಿ ಬರುವಂಥ ಒಂದು ಹುಚ್ಚು ಯದುಶಣ್ಣನಲ್ಲಿ ಬಿಡಲಿಲ್ಲ. ಆ ವ್ಯವಸ್ಥಾಪನಾ ಸಮಿತಿಯ ಅಧಿಕಾರ ಇಲ್ಲದಿದ್ದರೂ ಕೂಡ ಈ ದೇವಸ್ಥಾನದ ಜಾತ್ರೆ 2 ವರ್ಷದಲ್ಲಿ ಯಾವ ರೀತಿಯಲ್ಲಿ ನಡೀತಾ ಬಂತು, ಅದೇ ರೀತಿಯಲ್ಲಿ ಮುಂದಿನ ಅವಧಿಯಲ್ಲಿ ಕೂಡ ನಡೀತಾ ಬರಬೇಕು ಒಂದು ಆ ಒಂದು ಮನಸ್ಸು ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ತೆಪ್ಪಗೆ ಮನೆಯಲ್ಲಿ ಹೋಗಿ ಎಲ್ಲರೂ ಮಲಗ್ತಿದ್ರು. ನನಗೆ ಏನು ವ್ಯವಸ್ಥಾಪನಾ ಸಮಿತಿಯ ಅಧಿಕಾರ ಇಲ್ಲ, ಅದು ಊರವಲ್ಲೆಲ್ಲ ನಾವು ಸೇರಿ ಮಾಡ್ತೇನೆ, ಅದು ಜವಾಬ್ದಾರಿ ತಗೊಂಡು ಮಾಡಲಿಕ್ಕೆ ನನಗೇನು ಹುಚ್ಚಲ್ಲ ಅಂತ ಯಾರಾದರೂ ನೆಮ್ಮದಿಯಿಂದ ಮನೆಯಲ್ಲಿ ಮಲಗ್ತಿದ್ರು. ಅದನ್ನೆಲ್ಲ ಬಿಟ್ಟು ಸ್ವಂತ ಮನಸ್ಸಿನಿಂದ ಎಲ್ಲರನ್ನ ಇಲ್ಲಿ ಸೇರಿಸಿ ಈ ವ್ಯವಸ್ಥಾಪನಾ ಸಮಿತಿ ಇಲ್ಲ, ಉತ್ಸವ ಸಮಿತಿ ಅಂತ ಅದಕ್ಕೆ ಒಂದು ಸೇರಿಸಿಕೊಂಡು ಉತ್ಸವ ಸಮಿತಿ ಅಧ್ಯಕ್ಷರನ್ನು ತಾನೇ ವಹಿಸಿಕೊಂಡು ಎಲ್ಲ ವ್ಯವಸ್ಥಾಪನಾ ಸಮಿತಿ ಮಾಜಿ ಸದಸ್ಯರನ್ನು ಸೇರಿಸಿಕೊಂಡು ಇವತ್ತು ಯಾವ ರೀತಿ ಜಾತ್ರೆ ನಡೀತದೆ ಪ್ರತಿಯೊಂದು ನಡೀತಾ ಅದೇ ವಿಜೃಂಭಣೆಯಿಂದ ಈ ವರ್ಷ ನಡೀತಾ ಉಂಟು. ಹಾಗೆಯೇ ಇವತ್ತು ಮುಂದಿನ ಅವಧಿಯಲ್ಲಿ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಭಕ್ತರಲ್ಲಿ, ಬಹುಶಃ ಮುಂದಿನ ಅವಧಿಯಲ್ಲಿ ಕೂಡ ಏನು ಮುಜರಾಯಿ ಇಲಾಖೆಯಿಂದ 3 ವರ್ಷಗಳಿಗೊಮ್ಮೆ ಮಾತ್ರ ವ್ಯವಸ್ಥಾಪನಾ ಸಮಿತಿಯ ಆಯ್ಕೆ ಆಗುವುದು. ಮುಂದಿನ ಅವಧಿಯಲ್ಲೂ ಕೂಡ ಏನು ಆ 3 ವರ್ಷ ಅವಧಿ ಏನುಂಟು ಅದಕ್ಕೆ ಕೂಡ ಆ ಅವಧಿಯಲ್ಲೂ ಕೂಡ ಇಂಥದೇ ಒಬ್ಬ ಪ್ರಾಮಾಣಿಕವಾಗಿ ತಮ್ಮ ಸ್ವಾರ್ಥವನ್ನೆಲ್ಲ ಬಿಟ್ಟು ಪ್ರಾಮಾಣಿಕವಾಗಿ ಸ್ವಾಭಿಮಾನದ ಕೆಲಸ ಮಾಡುವಂಥ ಒಬ್ಬ ನೇತೃತ್ವ ವಹಿಸಿಕೊಳ್ಳುವಂಥ ಒಬ್ಬ ವ್ಯವಸ್ಥಾಪನಾ ಸಮಿತಿಗೆ ಆಯ್ಕೆ ಆಗಬೇಕು ಅನ್ನೋಂಥ ಅಪೇಕ್ಷೆ ನನ್ನದು. ಹಾಗಿರುವಾಗ ನಾವೆಲ್ಲ ಯಾರೇ ಮುಂದಿನ ಅವಧಿಯಲ್ಲಿ ವ್ಯವಸ್ಥಾಪನಾ ಸಮಿತಿ ಯಾರೇ ಆಗಲಿ ಆದರೂ ಕೂಡ ನಾವೆಲ್ಲರೂ ಒಳ್ಳೆಯ ರೀತಿಯಿಂದ ಬಾಂಧವ್ಯದಿಂದ ಮುಂದಿನ ಏನು ಅಭಿವೃದ್ಧಿ ಕಾರ್ಯ ಈ ದೇವಸ್ಥಾನದಲ್ಲಿ ಬಾಕಿ ಇದೆ ಆ ಕಾರ್ಯಗಳೆಲ್ಲ ನಾವು ಜೊತೆಗೂಡಿ ಮಾಡೋಣ. ಜೊತೆಯಲ್ಲಿ ವ್ಯವಸ್ಥಾಪನಾ ಸಮಿತಿಗೆ ಯಾವುದೇ ರಾಜಕೀಯ ಮಾಡದೆ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಈ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಳೋಣ. ಆ ಅವಧಿಯಲ್ಲೂ ಕೂಡ ಯದುಶಣ್ಣನ ಜವಾಬ್ದಾರಿ ತಗೊಂಡ್ರೆ ಉತ್ತಮ, ಇಲ್ಲದಿದ್ದರೆ ಅವರ ಸಲಹೆಯನ್ನು ಕೂಡ ತಗೊಂಡು ಈ ಅಭಿವೃದ್ಧಿ ಕೆಲಸದಲ್ಲಿ ಪಾಲ್ಗೊಳ್ಳೋಣ. ಹಾಗೆ ಈ ಸಂದರ್ಭದಲ್ಲಿ 3 ವರ್ಷಗಳ ಅವಧಿಯಲ್ಲಿ ತನ್ನ ನಿರಂತರ ಮನೆಯ ಕೆಲಸಗಳನ್ನು ಬಿಟ್ಟು ಈಗಾಗಲೇ ಮೊನ್ನೆ ಕೂಡ ಪ್ರಾರಂಭದಲ್ಲಿ ಧ್ವಜಾರೋಹಣದ ಸಂದರ್ಭದಲ್ಲಿ ಕೂಡ ತನ್ನೆಲ್ಲ ಮನೆಯ ಕಷ್ಟ ವ್ಯಥೆಗಳನ್ನು ದುಃಖಗಳನ್ನು ಎಲ್ಲ ಬದಿಗಿಟ್ಟು ಒಂದು ರೀತಿಯ ಭಾವುಕತೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆವಾಗ ನನಗೆ ಕೂಡ ಆ ರೀತಿಯ ಒಂದು ಇದಾಯಿತು. ಯಾಕೆಂದರೆ ಮನುಷ್ಯ ಎಲ್ಲರಿಗೂ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ, ಸಮಸ್ಯೆಗಳು ಇರ್ತವೆ. ಅಂಥ ಸಂದರ್ಭದಲ್ಲಿ ಕೂಡ ಈ ದೇವಸ್ಥಾನದ ವ್ಯವಸ್ಥಿತವಾಗಿ ಈ ದೇವಸ್ಥಾನ ಕೆಲಸಗಳು ನಡೀಬೇಕು ಅನ್ನೋ ಉದ್ದೇಶದಿಂದ ನಮ್ಮೆಲ್ಲರನ್ನ ಸೇರಿಕೊಂಡು ದಿನಕ್ಕೆ 3-4 ಬಾರಿ ಫೋನ್ ಮಾಡಿಕೊಂಡು ಈ ದೇವಸ್ಥಾನದ ಕೆಲಸದಲ್ಲಿ ನಾವೆಲ್ಲ ಜೊತೆಯಾಗಿ ಭಾಗಿಯಾಗಬೇಕು ಅನ್ನೋ ಮಾತಿನೊಂದಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ತಮ್ಮೆಲ್ಲ ಜವಾಬ್ದಾರಿಯನ್ನು ಮನೆಯ ಜವಾಬ್ದಾರಿ ಬಿಟ್ಟು ಈ ದೇವಸ್ಥಾನದ ಕೆಲಸದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಯದುಶಣ್ಣ ಈ ದೇವಸ್ಥಾನದ ಏನು
ನಮ್ಮ ಪ್ರಧಾನಿಯವರು ಪ್ರಧಾನ ಸೇವಕ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಈ ದೇವಸ್ಥಾನದ ಸೇವಕನಾಗಿ ಮುಂದೆ ಕೂಡ ಇಲ್ಲಿ ಕೆಲಸ ಮಾಡಲಿಕ್ಕೆ ಆ ಸದಾಶಿವ ದೇವರು ಅವರನ್ನು ಮತ್ತೊಮ್ಮೆ ಬೆಳೆಸಿಕೊಳ್ಳಿ. ಹಾಗೆ ನಾವೆಲ್ಲರೂ ಅವರ ಜೊತೆಯಲ್ಲಿ ಸೇರಿ ಸದಾಶಿವ ದೇವರ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳೋಣ. ಮುಂದಿನ ದಿನಗಳಲ್ಲಿ ಕೂಡ ಈ ಜಾತ್ರೆ ಹಾಗೂ ಇನ್ನಿತರ ಅಭಿವೃದ್ಧಿ ಕಾರ್ಯಗಳನ್ನು ಇನ್ನೂ ಮುಂದಿನ ಹೆಚ್ಚಿನ ಕಾರ್ಯಗಳನ್ನು ನಾವು ಮಾಡುವುದಕ್ಕೆ ತಯಾರಾಗೋಣ ಎನ್ನುವ ನಿಟ್ಟಿನಲ್ಲಿ ನಾವು ಇವತ್ತು ಇವರ ಈ ಕೆಲಸ ಕಾರ್ಯಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ತಮ್ಮೆಲ್ಲರ ನಿರೀಕ್ಷೆಯಂತೆ ಯಶಸ್ವಿಯಣ್ಣ ಹಾಗೂ ದಂಪತಿಗಳು ಮುಂದಿನ ದಿನಗಳಲ್ಲಿ ಆಯುರ್ವೇದ ಮೂಡಿಬರಲಿ ಅನ್ನುವಂಥ ಆಶಯದೊಂದಿಗೆ ನನ್ನ ಮಾತುಗಳನ್ನು ಕೊನೆಗೊಳ್ತೇನೆ. ವೇದಿಕೆಯಲ್ಲಿ ಆಸೀನರಾದಂಥ ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ PDO ಆಡಳಿತಾಧಿಕಾರಿಗಳು, ಹಾಗೆ 3-4 ದೇವಸ್ಥಾನಗಳ ಆಡಳಿತಾಧಿಕಾರಿಯಾಗಿ ಉಪತಹಶೀಲ್ದಾರರಾಗಿ ಕೆಲಸವನ್ನು ಮಾಡ್ತಿರುವಂಥ ಶ್ರೀಯುತ ಗೋಪಾಲಯ್ಯರವರೇ, ಹಾಗೆ ನಮ್ಮ SRK ಲ್ಯಾಡರ್ಸ್ನ ಕೇಶವಣ್ಣನವರೇ, ಹಾಗೆ ನಮ್ಮ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಚಿನ್ನಪ್ಪಣ್ಣ. ನನಗೆ ಸನ್ಮಾನದ ಭಾಗದಲ್ಲಿ ಏನೋ ಇದು ನಿನ್ನೆ ಸಂಜೆ ಮಧ್ಯಾಹ್ನ ಗೊತ್ತಾಯಿತು. ನನಗೊಂಥರ ಆಯಿತು. ಆದರೆ ನನ್ನ ಉದ್ದೇಶ ಏನಿತ್ತು ಅಂದರೆ ಕೊಯ್ಲಾ ಗ್ರಾಮವನ್ನು ಸ್ವಾವಲಂಬಿ ಗ್ರಾಮ ಮಾಡಬೇಕು. ಒಂದು
ಅವರು ಸಹಕಾರ ಕೊಟ್ಟ ಕಾರಣ ನಾನು ಬಂದೆ. ನೀವೆಲ್ಲ ನನ್ನ ಜೊತೆಯಾಗಿ ಸೇರಿದ ಕಾರಣ ಈ ಕೆಲಸ ಆಯಿತು. ಎಲ್ಲ ಕೆಲಸಗಳು ಎಲ್ಲರಿಂದಲೂ ಆಗಿದೆ. ಹಾಗಾಗಿ ನನಗೊಬ್ಬನಿಗೆ ಗೌರವಿಸುವುದು ತಪ್ಪು ಹೌದು ಅಂತ. ಹಾಗಿದ್ರೆ ಎಲ್ಲರನ್ನೂ ಗುರುತಿಸಲಿಕ್ಕೆ ಆಗ್ತದಾ? ನಮ್ಮ ಸಮಿತಿಯವರು ಹೇಳ್ತಾ ಇದ್ರು, ನಾವು ಗುರುತಿಸದಿದ್ರೆ ನಮಗೊಂದು ಆರೋಪ ಆಗುತ್ತದೆ, ನಿಮ್ಮೊಟ್ಟಿಗೆ ದುಡಿದವರಿದ್ದವರಿಗೆ ನಮಗೆ ಆರೋಪ ಆಗ್ತದೆ, ಯುವಕ ಸಂಘಟನೆಗಳು ಹೇಳಿದ್ರು ನಮಗೂ ಆರೋಪ ಆಗ್ತದೆ ಅಂತ. ಅದಕ್ಕೂ ಏನೋ ನಾನು ಒಪ್ಪಿಕೊಂಡೆ, ಸಂತೋಷ. ಇದರ ಪರಿಣಾಮ, ನೀವೆಲ್ಲರೂ ಸೇರಿದ ಪರಿಣಾಮ ನಮ್ಮ ಗ್ರಾಮದಲ್ಲಿ ಅತ್ಯಂತ ಬದಲಾವಣೆ ಆಗಿದೆ. ಸಂಘಟನೆಗಳು ಹೆಚ್ಚಾಯಿತು, ನಾಯಕತ್ವದ ದೇವಸ್ಥಾನದ ಆಡಳಿತವನ್ನ ಇವತ್ತು ನೀವು ಕರೆದು ನಮ್ಮ ಸಮಿತಿಯವರ ಹತ್ರ ಕೇಳಿದ್ರೆ ಭಯಭೀತರಿಲ್ಲದೆ 7-8 ಜನ ತಯಾರಾಗಿದ್ದಾರೆ. ನಾನು ದೇವಸ್ಥಾನದ ಆಡಳಿತವನ್ನು ಮಾಡಲಿಕ್ಕೆ ನಾನು ತಯಾರಿದ್ದೇನೆ, ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸುವಂತವರು ತಯಾರಾಗಿದ್ದಾರೆ. ಇದು ಈ 3 ವರ್ಷದ ಅವರ ಹಂಚಿದ ಜವಾಬ್ದಾರಿಯಲ್ಲಿ ಬಂತು. ಅದು ನಮಗೆ ಹೆಮ್ಮೆ. ಚೇತನ್ಗೆ ಭಾವುಕರಾದರು. ನಾನು ನಿಸ್ವಾರ್ಥವಾಗಿ ಸಮಾಜದಿಂದ ಯಾವುದೇ ಅಪೇಕ್ಷೆ ಪಡದೆ ಮನೆ ಬಿಟ್ಟು ಕೆಲಸ ಮಾಡಿದ್ದೇನೆ. ಇವತ್ತು ನನಗೆ ಸಿಕ್ಕಿದಂತ ಸಂಪತ್ತು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳಿದ್ದಾರಲ್ಲ, ಅಭಿವೃದ್ಧಿ ಸಮಿತಿಯ ಸದಸ್ಯರಿದ್ದಾರಲ್ಲ, ನಮ್ಮ ಗ್ರಾಮದ ಮಹಿಳೆಯರ, ಸಂಚಾಲಕರ, ಸದಸ್ಯರ, ಈ ಗ್ರಾಮದ ಬಂಧುಗಳ ಆ ವಿಶ್ವಾಸ ಇಟ್ಟಿದ್ದಾರಲ್ಲ, ಅದೇ ನನಗೆ ಆಸ್ತಿ, ಅದೇ ನನ್ನ ಸಂಪತ್ತು. ಇದನ್ನು ಎಂದೂ ಮರೆಯಲಾರೆ. ತವರು ಲಕ್ಷ್ಮಿಯ ಬಗ್ಗೆ ಹೇಳುವುದಿದ್ರೆ, ನಮ್ಮ ದೇವಸ್ಥಾನದಲ್ಲಿ ಕುಟುಂಬಗಳಲ್ಲಿ ನ್ಯಾಯ ಇರಬಾರದು, ಜಗಳ ಆಗಬಾರದು, ಅದನ್ನು ಪಂಚಾಯತಿಯ ಮಾಡಬೇಕು ಅಂತ ಸಂಘ ಹೇಳ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ 100 ಅಂಶದಲ್ಲಿ ಇದೆ. ನಮ್ಮ ಗ್ರಾಮದಿಂದ ಕೊಟ್ಟಂತ ಹೆಣ್ಣು ಮಕ್ಕಳು ದಾರಿ ತಪ್ಪಿಯೋ ಏನೋ ಆಗಿ ಹೋಗಿದ್ದಾರೆ, ಅವರನ್ನು ಸರಿದಾರಿಗೆ ತರಬೇಕಲ್ಲ. ಯಾವಾಗ ಒಂದು ಹೆಣ್ಣು ಮಗುವನ್ನು ಸರಿದಾರಿಗೆ ತರ್ತಾ ಇಲ್ವೋ, ಅದು ಇನ್ನೊಂದು ಮತಾಂತರವೋ ಅಥವಾ ಬೇರೊಂದೋ ವಿಚಾರಕ್ಕೆ ಹೋಗಿ ದಾರಿ ತಪ್ಪಬಾರದಲ್ಲ. ಆ ಹೆಣ್ಣು ಮಗಳನ್ನ ನಾವು ನಮ್ಮ ತಾಯ್ನಾಡಿಗೆ ಕರ್ಕೊಂಡು ಬರ್ಬೇಕಲ್ಲ. ನಮ್ಮ ಗ್ರಾಮದಲ್ಲಿ ತುಂಬಾ ಹೆಣ್ಣು ಮಕ್ಕಳು ದೂರು ಕೊಟ್ರು, ನೋಡಿ ನನ್ನನ್ನು ಮನೆಯಿಂದ ಒಂದು ನ್ಯಾಯ ಆಗಿದೆ, ನಾವು ಬರ್ತಾ ಇಲ್ಲ, ಕುಟುಂಬ ಸೇರಿಸಿಕೊಡ್ತಾ ಇಲ್ಲ. ಮಾಡಿದೆವು. ನಮ್ಮ ದೇವಸ್ಥಾನದಲ್ಲಿ 2-3 ಪಂಚಾಯತಿಗಳಾಗಿ 2-3 ಹೆಣ್ಮಕ್ಳು ಬಂದ್ರು, ಈ ತಾಯಿಯ ಕುಟುಂಬಕ್ಕೆ ಸೇರಿಕೊಂಡ್ರು, ಇನ್ನೂ ಸೇರಿಕೊಳ್ಳಿಲ್ಲ. ಹಾಗಿದ್ರೆ ನನಗೊಂದು ಯೋಚನೆ ಆಯ್ತು, ನಾವು ಯಾಕೆ ತವರು ಲಕ್ಷ್ಮಿಯರನ್ನ ಈಗ ಅನಿವಾರ್ಯವಾಗಿ ನನ್ನಲ್ಲೇ ಕರ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ, ನನಗೂ ಆಗುವುದಿಲ್ಲ. ಹಾಗಿದ್ರೆ ದೇವಸ್ಥಾನದ ಎಲ್ಲರೂ ಸೇರಿ ದೇವಸ್ಥಾನದಲ್ಲಿ ಒಂದು ತವರು ಲಕ್ಷ್ಮಿಯ ಕಾರ್ಯಕ್ರಮವನ್ನು ಇಟ್ಟು, ಯಾವ ಹುಡುಗಿಯ ಕಣ್ಣೀರು
नमस्ते अस्त्वायुधायानागताय कृष्णवे उभाभ्यामुदते नमो बाहुभ्यां नमः परिते धन्वनो हेतिरस्मान् गृणक्तु विश्वतः अथो जनिषुतिस्तभारे अस्मन्निधेहितम् शम्भवे नमः नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय सर्वेश्वराय सदाशिवाय शङ्कराय मृत्युञ्जयाय श्रीमन्महादेवाय नमः नमो हिरण्यवाहवे सेनान्ये दिशान्तपतये नमो नमो वृक्षेभ्यो हरिकेशेभ्यः पशूनां पतये नमो नमः सस्पिञ्जराय श्रीमते पतीनां पतये नमो नमो बभ्रुषाय विद्याधिनेन्नानां पतये नमो नमो हरिकेशायोपवीतिमे पुष्टानां पतये नमो नमो भवस्य हेत्ते जगतां पतये नमो नमो रुद्राय तथाभिने क्षेत्राणां पतये नमो नमः सूताय हन्त्याय वनानां पतये नमो नमो रोहिताय स्तवतये वृक्षाणां पतये नमो नमो मन्त्रिणे वाणिजाय रक्षाणां पतये नमो नमो भवन्तये वारिवस्कृताय औषधीनां पतये नमो नम उच्चै घोषाय वृन्दयते भक्तीनां पतये नमो नमः कृष्णवीताय धावते सत्त्वनां पतये नमः नमः सहमानाय निव्याधिनः व्याधिनीनां पतये नमो नमः ककुभाय निषङ्गिणे वेदानां पतये नमो नमो निषङ्गिण निषुधिमते तस्कराणां पतये नमो नमो वञ्चते परिवञ्चते सायूनां पतये नमो नमो निचेदवे परिचरायारण्यानां पतये नमो नमः सखाविभ्यो निगागुं सद्यो शतां पतये नमो नमो शिवभ्यो नक्तञ्चरद्भप्रकृन्दानां पतये नमो नमः पुष्णीशिरे गिरिचराय कुलुञ्चानां पतये नमो नमः इषुमद्भ्यो धन्वामिभ्यश्च वो नमो नमः आतन्वानेभ्यः प्रतिदरानेभ्यश्च वो नमो नमः आयच्छद्भ्यो विसृजभ्यश्च वो नमो नमोऽस्यद्भ्यो विद्यभ्यश्च वो
ो नमो नमः स्वपत्रोदाग्रद्भ्यो नमो नमस्तिष्ठ्योदावद्भ्यो नमो नमः सभापतिभ्यो नमो नमो योश्वपतिभ्यो नमः नमः व्याधिनीभ्यो विविद्धं नमो नमो गणाभ्यो नमो नमो गन्धेभ्यो नमः ಭೇದ ಅಥವಾ ಯಾವುದೇ श्रवाय च प्रतिश्रवाय च नमः आशिषेणाय च शुरकाय च नमः शूराय च वविन्दते च नमो वर्मिणे च वरोधिने च नमो बिल्मिने च वटिने च नमः श्रुताय च श्रुतसेनाय च नमो नन्दभ्याय च हजन्याय च नमो दृष्णवे च प्रमिषाय च नमो दूताय च प्रहिताय च नमो निषङ्गिणे च श्रुतिमते च नमस्ते श्रीशवेशायुधिने च नमः स्वायुधाय च तुदन्मने च नमः श्रुत्याय च मध्याय च नमः आर्याय च दीप्याय च नमः गोप्याय च दत्याय च नमो नान्याय च वैहन्ताय च नमः गोप्याय च वट्याय च नमो भक्त्याय च नमो मेघ्याय च विद्युत्याय च नमः नेन्द्रियाय च नभ्याय च वाक्याय च वेश्याय च नमो वाक्याय च वायुपुराय च नमः सोमाय च रुद्राय च नमः ಇಡೀ ತಾಲೂಕಿಗೆ ನಮ್ಮ ದೇವಸ್ಥಾನ ಮಾದರಿ ಅಂತ ಹೇಳಲಿಕ್ಕೆ ತುಂಬ ಇಚ್ಛೆ ಪಡ್ತಾ ಇದ್ದೇನೆ. ಖಂಡಿತವಾಗಿಯೂ
ಇಂಥ ಒಂದು ಮಾರ್ಗದರ್ಶನ ಸಿಕ್ಕಿರೋದು ನಮ್ಮ ಸೌಭಾಗ್ಯ. ಅದೇ ರೀತಿ ಈ ಸಂದರ್ಭದಲ್ಲಿ ಶರವೂರು ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಅಧ್ಯಕ್ಷರಾಗಿರುವಂಥ ದಾಮೋದರಗೌಡ ಕಕ್ಕೂರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ ಸರ್. ಅದೇ ರೀತಿ ನಮ್ಮ ಗ್ರಾಮದ ಆಡಳಿತ ಅಧಿಕಾರಿಯಾಗಿರುವಂಥ ಶೇಷಾದ್ರಿ ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅದೇ ರೀತಿ ಶ್ರೀಮತಿ ಪುಷ್ಪಾ ಸುಭಾಷ್ ಶೆಟ್ಟಿ ಆರ್ವಾರ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಯ್ಲಾ ಇವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವರೆಲ್ಲರನ್ನು ಆತ್ಮೀಯವಾಗಿ ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಮುಂದಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀಯುತ ಗೋಪಾಲಯ್ಯ ಉಪ ತಹಶೀಲ್ದಾರು ಕಡಬ ತಾಲೂಕು ಇವರನ್ನು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಶುಭ ಹಾರೈಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಈ ಪುಣ್ಯದ ಭೂಮಿಡೆ ಜನ್ಮ ಕೊರಿರ ಕಾರಣಕರ್ತರಾಯನಂಚಿನ ಅಪ್ಪೆ ಭಾರತ ಮಾತಿನ ಪದ ತಲಗ ತರ ತಗ್ಗ ಒಂದು ಈ ಗ್ರಾಮ ದೇವರಾಯನಂಚಿನ ಸದಾಶಿವ ದೇವರನ್ನ ಪಾದಗು ತರ ತಗ್ಗ ಒಂದು ಗ್ರಾಮನು ಒರಿತದೆ ತನ್ನ ಸುಪರ್ದಿಡದಿ ಒಂದು ಮಾತ ಭಕ್ತಾದಿಲೆಗೆಲ್ಲ ಅನುಗ್ರಹ ಕೊರೊಂದು ರಕ್ಷಣೆ ಕೊರೊಂದು ಬರ್ಪನಂಚಿನ ಸರ್ವ ದೈವ ದೇವರನ್ನ ಕರ್ಸಲದ ಬಾಮೋಗುತ್ತಾರೆ ತಗ್ಗ ಒಂದು ಈ ಒಂಜಿ ಪೊರ್ಲದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆ ಉಪ್ಪುನಂಚಿನ ಮಾತ ಗಣ್ಯರೇ, ವೇದಿಕೆದ ದುಂಬುಡುಪ್ಪುನಂಚಿತ್ನ ಹಿರಿಯರೇ, ಬಂಧುಲೆ, ಅಪ್ಪೆನ ಕೊಲೆ ಅಂಚನೆ ಸೇರ್ದಿನ ಮಾತ ಸಹೃದಯಿ ಮಾತಾ ಭಗಿನಿಯರು ಒಂಜಿ ಬಾರಿ ಪೊರ್ಲದ ಒಂಜಿ ಅದ್ವಿತೀಯವಾಯಿನಂಚಿನ ಒಂದು ಸನ್ನಿವೇಶ ನಿರ್ಮಾಣ ಆಯ್ಲೆಕ್ಕಂಗೆ ತೋಚೋದು. ಯಾನ ಕರಿ ವರ್ಷ ಜಾತ್ರೋತ್ಸವದ ಸಂದರ್ಭ ಈ ದೇವಸ್ಥಾನ ಬತ್ತಿತ್ತು. ಅಪ್ಪಗೆಲ್ಲ ಈ ರೀತಿಯ ವಿಜೃಂಭಣೆದ ಕಾರ್ಯಕ್ರಮ ಮೂಲ ಹೊಂದಿತ್ತು. ಒಂಜಿ ದೇವಸ್ಥಾನ ಬಂದಾಗ ಆ ದೇವಸ್ಥಾನಡು ಊರು ದಕ್ಕಲಿಕ್ಕೆ ಒಂಜಿ ಜ್ಞಾನ ಕೊರ್ಪುನಂಚಿತ್ತ ಒಂಜಿ ವ್ಯವಸ್ಥೆ ಕೊಡುಗೆ, ಒಂಜಿ ಸಂಸ್ಕಾರ ತಿಕ್ಕೊಡುಗೆ, ಮಾತೆಲ್ಲ ಸಾಮರಸ್ಯಡ್ ಬದುಕುನಂಚಿತ್ತ ವಾತಾವರಣನ ಕಲ್ಪದ ಕೊರ್ಪುನಂಚಿತ್ತ ಒಂಜಿ ವ್ಯವಸ್ಥೆ ಕೊಡುಗೆ. ಅಂಚಿತ್ತ ಒಂಜಿ ವ್ಯವಸ್ಥೆ ಒಂಜಿ ದೇವಸ್ಥಾನ ತನ್ನ ಶ್ರದ್ಧಾ ಕೇಂದ್ರ ತಿಕ್ಕೊಂಡ ಅಲ್ಪ ತನ್ನ ಸ್ವಾರ್ಥನ ಬಿಡುದು ನಿಸ್ವಾರ್ಥ ಮನೋಭಾವಡ್ ಕೆಲಸ ಮಲ್ಪುನಂಚಿತ್ತ ಒಂಜಿ ವ್ಯಕ್ತಿತ್ವ ನಿರ್ಮಾಣ ಆಪುಂಡಿಗೆ. ಕರಿನ 3 ವರ್ಷದಿಂಚಿ ಯದುಶ್ರೀ ಮೇರ ನೇತೃತ್ವಡು ಮುಲ್ಪದ ಒಂಜಿ ವ್ಯವಸ್ಥಾಪನಾ ಸಮಿತಿ ಈತು ಮಾತ ಸಂಸ್ಕಾರ ಭರಿತವಾಯಿನಂಚಿತ್ತ ಒಂಜಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಲ್ಪೊಂದು ಈ ಒಂಜಿ ಆತುರದ ಸಮಾಜದ ಪ್ರತಿ ಒಂಜಿ ವ್ಯಕ್ತಿಗಳ ಸಂಸ್ಕಾರ ಕೊರ್ಪುನಂಚಿನ ಕೆಲಸ, ಧಾರ್ಮಿಕ ಜ್ಞಾನನ ಪುಟ್ಟವನಂಚಿದ್ದ ಕೆಲಸ, ಈ ದೇವಸ್ಥಾನ ನಂಗೆ ದಾಯಕ ಬೋಡು ದೇವಸ್ಥಾನದ ಮಹತ್ವದ ಆದಾಬನ್ನು ತೆರಿಪದ ಕೊರನೆದ ಪರಿಣಾಮವಾದ ಈತ ಜನ ಸೇರೊಂದಿನಿ ಆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರೇ ಅಂಚನೆ ಸರ್ವ ಸದಸ್ಯರ ಪರವಾದ ಯದುಶ್ರೀ ಮೇರಿನ ಗೌರವಾರ್ಪಣೆ ಮಲ್ತೇರು ಬುಂಡ ಒಂದು ಆರೆಗೆ ಮಲ್ತಿನ ಸನ್ಮಾನ ಒಂದು ಆರೆಗೆ ಊರದ ಮಾತ ಜನಕ್ಕಲು ಸೇರಿದು ಕೊರ್ನಂಚಿತ್ತ ಒಂಜಿ ಅಭಿವಂದನಾ ಕಾರ್ಯಕ್ರಮವನ್ನು ಪನಿಯರ್ ಇಷ್ಟ ಮಲ್ಪೇನು ದಯಗೆ ಬಂಡ ಒಂದು ಆರೆಗೆ ಸನ್ಮಾನ ಈ ರೀತಿಯ ಒಂಜಿ ಸಂಸ್ಕಾರನು ಈ ಸಮಾಜಕ್ಕೆ ಬೋಡಿದ ಒಂಜಿ ಎಡ್ಡೆ ವಿಚಾರಗಳನ್ನು ಕೊಡ್ತಾರತ್ತ ಐಕ್ಯರಿಗೆ ಅಭಿವಂದನೆ ಮಲ್ತೀರಿ ಜನಕ್ಕಳು ಪಣ್ಣನ ನಾನು ಪನಿಯರ್ ಇಷ್ಟ ಮಲ್ತ ಅಂಚನೆ ಯದುಶ್ರೀ ಬಂಡ ಒಂಜಿ ಕಾಲೋಡು ಆರ್ಲಯಲ್ಲ ಒಟ್ಟಿಗೆ ಬಳತನಕಲೆ ಒಟ್ಟಿಗೆ ಸಮಾಜದ ಒಂಜಿ ಕೆಲಸ ಕಾರ್ಯನು ಇಲ್ಲಿ ಬದುಕನ್ನು ಪೂರ ಬಿಡುದು ಮಲ್ತೊಂದಿತ್ತಿನಕ್ಕೆ ದಾಯಗಾರಿಗೆ ಒಂಜಿ ಸಂಸ್ಕಾರ ಬತ್ತಿನ ಕೆಂಡ ಅದೇ ಒಂಜಿ ಸಂಸ್ಕಾರದ ಸ್ಥಾನದ ಒಂಜಿ ಅಪ್ಪೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂಜಿ ಸಂಸ್ಕಾರ ದಿಕ್ಕದೆ ಆ ಅಪ್ಪೆ ಈ ಸಮಾಜದ ಹೆಚ್ಚ ಬದುಕೊಡು ಅಂಚನೆ ಸಮಾಜನ ಈ ವಾರೀತಿ ಉಳಿಪೋಡು ಬಂದಂಚಿನ ಒಂಜಿ ಪರಿಪೂರ್ಣವಾದ ಸಂಸ್ಕಾರನ ಕೊಡ್ತದೆ. ಆ ಸಂಸ್ಕಾರನ ಆರು ತನ್ನ ಜೀವನದ ಅಳವಡಿಸುವುದು ಸಮಾಜದ ಏನು ಮಾತ್ರೆಲ್ಲ ಪಟ್ಟೊಂದು ಬರ್ತದೆ ಅಂಚದೀನಿ ಈ ಸಮಾಜದಾರೇನು ಮಾತೆಲ್ಲ ಒಂಜಿ ಗುರುತಿಸ ಒಂದು ಮಾತೆಲ್ಲ ಒಟ್ಟು ಸೇರೊಂದು ಈತ ಪೊರ್ಲದ ಈ ಒಂಜಿ ವ್ಯವಸ್ಥೆನ ಈ ಆತೂರದ ಗ್ರಾಮಡು
ಮಲ್ಪುಡ ಒಂಜಿ ಅನಿವಾರ್ಯತೆನೆ ಆರು ಮಲ್ತನಿಂದ ತುಂಬಿಕೊಂಡಾಗ ನಿಕ್ಲ ಪೂರ ಸಹಕಾರ ಮಲ್ತೊಂದು ಈ ಒಂಜಿ ವ್ಯವಸ್ಥೆ ನನ್ನೊಂಜಿ ವಿಚಾರಣೆಕ್ಲ ದುರ್ಗು ದೀಪದಾಯಿಂದಕ್ಕಿಂತ ಈತ ಜನ ಸೇರಿನವರು ಈ ಒಂಜಿ ವಿಚಾರಣೆಗೆ ಮಂಡನ ಮಲ್ಪನ ಅನಿವಾರ್ಯತೆ ಬಂದುಲೆ ನಮ್ಮ ಸಮಾಜ ಬಂಡ ಬಾರಿ ಪರಿಪೂರ್ಣವಾಯಿನಂಚಿತ್ತು ಈ ಸಮಾಜ. ಈ ಸಮಾಜ ಒಂಜಿ ಕಾಲೋಡು ಎಂಚೇತನ ಕೇಂದ್ರ ಒಂಜಿ ಕೂಡು ಕುಟುಂಬದ ವ್ಯವಸ್ಥೆದ ಒಟ್ಟಿಗೆ ಬದುಕೊಂಡಿತ್ತು. ಒಂಜಿ ಕುಟುಂಬ ಪಂಡ ಸರ್ಕಾರದ ಒಂಜಿ ವ್ಯಾಪ್ತಿದ ಎಂಚಂದ ಕೇಂದ್ರ ಅಮ್ಮೆ ಅಪ್ಪೆ ಮದಿಮೆ ಆವಂದಿನ ಮಗಲು ಮಗೆ ಹತ್ತಿನಂಚಿನ ಮರ್ಮಲು ಮಗನ ಮಗಳು ಮಗನ ಮಗೆ ಈತ ಮಾತ್ರ ಕುಟುಂಬ ವ್ಯವಸ್ಥೆದ ವ್ಯಾಪ್ತಿ. ಅಂಡ ನಮ್ಮ ಪರಂಪರೆದ ಕುಟುಂಬ ವ್ಯವಸ್ಥೆ ಹೆಚ್ಚು ಕೆಂಡ ನಮ್ಮ ಇಲ್ಲದೆ ನಮ್ಮ ಅಮ್ಮೇರಿಗೆ ಏತು ಜನ ಮೆಗ್ಗಿನಗಳಿತ್ತನಲ್ಲ ಏತು ಜನ ಮೆಗ್ಗಿನಗಳಿತ್ತನಲ್ಲ ನಮ್ಮ ಪೂರ ಒಟ್ಟು ಸೇರೊಂದು ಒಂಜಿ ಕುಟುಂಬ ವ್ಯವಸ್ಥೆಯಲ್ಲಿ ಬದುಕೊಂಡಿದ್ದು. ಯಾಕಡೆ ಉಲ್ಲೇಖ ಮಲ್ಪಾಗ ಬಂದರೆ ಮುಲ್ಪದ ಕುಟುಂಬ ವ್ಯವಸ್ಥೆ ಬೇತೆ ಬೇತೆ ಹೋದು ಸಮಸ್ಯೆ ಪೂರ ಒಟ್ಟು ಮಲ್ಪೋದು ಆ ಮೂಲಕ ಸಮಾಜದೊಂಜಿ ಪರಿವರ್ತನೆ ಕೊನವಡು ಅನ್ನೊಂಜಿ ವಿಚಾರ ಎನ್ನ ಮನಸ್ಸಲ್ಲಿರ್ತದೆ. ಅವೇನ ಪೂರ ಮಲ್ಪುಡು ಅನ್ನೊಂಜಿ ಯೋಜನೆ ಇತ್ತಂಡು ಅನ್ನೊಂದು ಮಾತಾಡಬಲ್ಲೆ. ಅವಾಗ ಕುಟುಂಬ ಇನಿ ದಾಯಿಗೆ ಒಟ್ಟು ಆವಡನ್ನು ಕೇಂದ್ರ ಇನಿ ನಮ್ಮ ಧರ್ಮದ ಮೂಲ ತಳಹದಿ ಬಂಡ ಒಂದು ಕುಟುಂಬ. ಈ ಕುಟುಂಬ ಅನ್ನೆ ಮೇಗಿ ಬಂದಿ ವ್ಯಕ್ತಿ ಬಾವೆ ನನಿಕೆ ಮಾತೆಲ್ಲ ಒಟ್ಟು ಸೇರೊಂದು ತನಕಲು ಪೂರ ಒಂಜಿ ಇಲ್ಲಂತ ಸದಸ್ಯರು ಬೆಳೆದು ಬದುಕಿನ ಖಂಡಿತ ಸಮಾಜದ ಸಾಮರಸ್ಯಗೆ ಹೋದ ಕೊರತೆ ಬರ್ತದೆ. ಸಮಾಜದ ಸಾಮರಸ್ಯ ಉಟ್ಕೊಡುಂದಾಂಡ ಸಮಾಜದ ನಮ್ಮ ಕುಟುಂಬಗಳು ನಮ್ಮ ಮಾತೆಲ್ಲ ಅನ್ನೆ ಮೆಗಿ ಬಾವೆ ನನಿಕೆ ಏನು ಅಂಡ ಇದೇ ಕುಟುಂಬ ಬಂದಿ ವ್ಯವಸ್ಥೆ ಬದುಕು. ಅವಾಗ ನಮ್ಮ ಕುಟುಂಬಗೂ ಪೂರ್ವ ಪರಂಪರೆ ವ್ಯವಸ್ಥೆ ಇರ್ತದೆ. ಅವು ಒಂದು ಕೆಂಡ ಒಂದು ತರವಾಡಿ ಇಲ್ಲದೆ ತರವಾಡಿ ಇಲ್ಲಗೆ ನಮ್ಮ ಕುಟುಂಬದವರಿಯನ್ನು ಹಿರಿಯಾಗಿ ಯಜಮಾನಿಯ ಬಣ್ಣದ ಮುಂದೆ ಕಟ್ಟೋಣ. ನಮ್ಮ ಹಿರಿಯರ ಪ್ರಾಯದ ನೀರು ಬೆಟ್ಟಿಗೆ ಆ ಕುಟುಂಬದವರ ಯಜಮಾನಿ ಇಟ್ಟಿಲ್ಲ ಹಾಗೆ ತಂಗಡಿ ನಕ್ಲೆ ಹಾಗೆ ಒಂದು ಮುಂಡಸ ಕಟ್ಟದೆ ಆ ಕುಟುಂಬದ ಜವಾಬ್ದಾರಿನ ಹಂಚಿಕೆ ಬರ್ತದೆ. ಒಂದು ನಿಕ್ಲೆ ಗೊತ್ತುಂಡು ಮಾತ್ರ ಆ ಕುಟುಂಬದ ಯಜಮಾನೆ ಪಂಡಿಲೆಕ್ಕ ನಮ್ಮ ಪೂರ ಒಟ್ಟು ಸೇರಿದು ಜೀವನ ಮಲ್ಕೊಂಡಿದ್ದ ಕಾಲಘಟ್ಟ ಇರ್ತದೆ. ಅಂಡ ಇನ್ನೆಂಚಿನ ಬಂಡ ಈ ಸರ್ಕಾರದ ವ್ಯಾಪ್ತಿಯ ಕುಟುಂಬ ವ್ಯವಸ್ಥೆಗೆ ನಮ್ಮ ಒಗ್ಗುದು ನಮ್ಮ ಜಾಗೆ ನಮ್ಮ ಇಲ್ಲದ ವ್ಯಾಪ್ತಿಗೊಂಜಿ ಬೇಲಿ ಅವು ಒಂಜಿ ಕುಟುಂಬ ಅವೆಂತ ಆಪ್ಯದ ಕುಟುಂಬ ಬಂಡ ಆ ಬೇಲಿಯ ದಂಚಿನ ಸಂಬಂಧ ಈ ರೀತಿಯ ಒಂಜಿ ವ್ಯವಸ್ಥೆ ಐತ ಪರಿಣಾಮದ ಕಂಡ ನಮ್ಮ ಉಲೈಡೆ ಸಾಮರಸ್ಯ ಇದ್ದೇವೆ. ಸಮಾಜದ ಸಾಮರಸ್ಯನ ಗುಣಗ ಆತ್ಮೀಯತೆನ ಗುಣಪಾಯ ಅಥವಾ ಒಟ್ಟಾದ ಬದುಕಿನ ಅವಕಾಶವನ್ನು ತಿಳ್ಕೊಂಡು ನಮ್ಮ ಸಮಾಜದ ಪಣ್ಣೋಡುದಲ್ಲಿ ಈ ಅಂಚಪುರ ಮಲ್ಪರ ಬಲ್ಲಿಂದ ಬಂದ ನಮ್ಮ ಇಲ್ಲೇ ಸರಿ ಸಮಾಜದ ಅನುಕೂಲ ಅಪ್ಪಗಂಡ ಕುಟುಂಬ ವ್ಯವಸ್ಥೆ ತಾಯಿಗೆ ಬೋಡುದು ಕೆಂಡ ಇಲ್ಲೇ ಪ್ರತಿ ಒಂದು ಇಲ್ಲಲ್ಲ ಇನಿ ಒಂಜಿ ತರವಾಡ ಕುಟುಂಬ ಇತ್ತು ಅಲ್ಪ ಅಸ್ತಮಂಗಲ ಪ್ರಶ್ನೆಗಿದ್ದಾಗ ಇಲ್ಲೇ ಪ್ರಥಮವಾಗಿ ಭೋಜನ ಮಾಡಿದ ಒಂದೇ ಒಂಜಿ ಬಂದ ನಿಕ್ಲೆಗೆ ಕುಲದೇವಿಯನ್ನು ದಯ ಇತ್ತು.
ಗ್ರಾಮದ ಪ್ರತಿಯೊಬ್ಬ ಜನತೆಯೊಂದಿಗಿರುವಂತಹ ಅವಿನಾಭಾವ ಸಂಬಂಧ. ಬಹಳ ಹತ್ತಿರದವನಾಗಿದ್ದೇನೆ ನಾನು. ಯದುಶ್ರೀಯವರು ಆಗೊಮ್ಮೆ ಉಲ್ಲೇಖ ಮಾಡಿದ್ರು, ಇದು ನನ್ನ ಕುಟುಂಬ, ಹಾಗಾಗಿ ನಾನು ಇಲ್ಲೇ ಮಾಡಬೇಕು, ಇಲ್ಲೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. ಹಾಗೆ ನನಗೆ ಈ ಕೊಯ್ಲಾ ಗ್ರಾಮದ ಪ್ರತಿಯೊಬ್ಬರ ಸಹಕಾರ ಇದೆ, ಅದನ್ನು ನಾನು ಮನವರಿಕೆ ಮಾಡಿಕೊಂಡು ಈ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಮೇ 25 ಶನಿವಾರ 2024 ಅಂದರೆ ಬರುವ ತಿಂಗಳು ಮೇ 25ರಂದು ನನ್ನ ಕಳಾಯಿಗುತ್ತು ಅಂದರೆ ನಮ್ಮ ಕಳಾಯಿಗುತ್ತಿನಲ್ಲಿ ರಜತ ಸಂಭ್ರಮ ಕಾರ್ಯಕ್ರಮ ಇದೆ. 1 ದಿನದ ಕಾರ್ಯಕ್ರಮ. ಮೊನ್ನೆ ತಾನೇ ಒಮ್ಮೆ ನಮ್ಮೆಲ್ಲರನ್ನು ಆಮಂತ್ರಣ ವೇದಿಕೆ ಮುಖಾಂತರ ಮಾಡಿದ್ದೇನೆ, ಇನ್ನೊಮ್ಮೆ ಆಮಂತ್ರಣವನ್ನು ಮಾಡ್ತಾ ಇದ್ದೇನೆ. 1 ದಿನದ ಕಾರ್ಯಕ್ರಮ, 12 ಗಂಟೆಗಳ ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಭಾ ಕಾರ್ಯಕ್ರಮ. ನನ್ನ ಊರಿನ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿಯಿಂದ ಕುಣಿತ ಭಜನೆಯಿಂದ ಆರಂಭಗೊಂಡು ಚೆಂಡೆ ವಾದನ, ವಿಶೇಷ ರೀತಿಯ ಶ್ರೀ ಶಬರಿ ಚೆಂಡೆ ಮಂಗಳೂರು ಇವರಿಂದ 1 ಗಂಟೆಗಳ ಕಾಲ ನಿರಂತರ ಚೆಂಡೆ ವಾದನ, ಹಾಗೆ ಸುಗಮ ಸಂಗೀತ ಕಾರ್ಯಕ್ರಮ, ನಮ್ಮ ಟಿವಿಯಲ್ಲಿ ಬರುವಂತಹ ಸರಿಗಮ ಸ್ಪರ್ಧಿಗಳು ಪ್ರಜ್ಞಾ ಮರಾಠೆ ಮತ್ತು ಸಮನ್ವಯ ರೈ ಮತ್ತವರ ತಂಡದಿಂದ ಸುಮಧುರ ಗಾಯನ. ಹಾಗೆ ಇದೇ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರದರ್ಶನಗೊಂಡಿರುವಂತಹ ಯಶ್ವಿನ್ ದೇವಾಡಿಗರ ನಾಯಕತ್ವದ ಒಂದು ನೃತ್ಯೋತ್ಸವ ಕಾರ್ಯಕ್ರಮ, ಹಾಗೆ ಹಾಸ್ಯ ರಸ ಸಂಜೆ. ನಮ್ಮ ಹಾಸ್ಯ ಕಲಾವಿದರಾದ ರಿಚರ್ಡ್ ಲೂಯಿಸ್, ಮೈಸೂರು ಆನಂದ್, ಮಿಮಿಕ್ರಿ ಗೋಪಿ, ಅಸಾದುಲ್ಲಾ ಬೇಗ್, ಕಿರ್ಲೋಸ್ಕರ್ ಸತ್ಯ ಮತ್ತವರ ತಂಡದಿಂದ 2 ಗಂಟೆಗಳ ಕಾಲ ಹಾಸ್ಯ ರಸ ಸಂಜೆ. ಹಾಗೆ ವಿಶೇಷ ಪಟಾಕಿ ಸಿಡಿಮದ್ದಿನ ಸಂಭ್ರಮ ಇದೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ತೆಂಕುತಿಟ್ಟಿನ ಕಲಾವಿದರಿಂದ ಹಾಸ್ಯ ತುಳು ಯಕ್ಷ ತಿಳಿಕೆ ಈ ಕಾರ್ಯಕ್ರಮ ಕೂಡ ಜರುಗಲಿಕ್ಕಿದೆ. ಧೀರಜ್ ಜೈ ಸಂಪಾಜೆ ಇವರ ಭಾಗವತಿಕೆಯಲ್ಲಿ ದಿನೇಶ್ ಕೊಡಪದವು, ದಿನೇಶ್ ರೈ ಕಡಬ, ಪ್ರಜ್ವಲ್ ಗುರಾಯನ್ಕೆರೆ, ರವಿಕುಮಾರ್ ಸುರತ್ಕಲ್, ಸೀತಾರಾಮ್ ಕಟೀಲ್ ಹಾಗೂ ನೆಕ್ಕರೆಮೂಳೆ ಗಣೇಶ್ ಭಟ್ರವರ ತಂಡದೊಂದಿಗೆ ಇಲ್ಲಿ ವಿಶೇಷ ಯಕ್ಷರಸ ತುಳು ಯಕ್ಷರಸ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಕ್ಕೆ ಹಾಗೂ
ಅದೇನೋ ಸದಾಶಿವನ ಅನುಗ್ರಹ ನನಗೆ ಬೀಳ್ಬೇಕಿತ್ತು ಏನೋ ಗೊತ್ತಿರಲಿಲ್ಲ. ಅಂದರೆ ಹಾಗಂತ ನಾನು ಈ ಮೊದಲು ಸದಾಶಿವ ಅಗಳಿ ದೇವಸ್ಥಾನದಲ್ಲೂ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಆಗ ತುಂಬ ಅಂದರೆ ಆ ಕೊರೋನಾ ಟೈಮಲ್ಲಿ ತುಂಬ ಕಷ್ಟ ಪರಿಸ್ಥಿತಿ. ಅಂದರೆ ಒಂದು ಹೊತ್ತಿನ ಪೂಜೆ ಮಾಡಲಿಕ್ಕೆ ತುಂಬ ಕಷ್ಟ ಆಗಿತ್ತು. ಆಗ ನಾವು ತುಂಬ ವರ್ಕ್ ಮಾಡಿದ್ದೇವೆ, ತುಂಬ ಡೊನೇಷನ್ ಕಲೆಕ್ಟ್ ಮಾಡಿ, ಮತ್ತು ಯಾವುದೇ ಕಾರಣಕ್ಕೂ ಪೂಜೆ ನಿಲ್ಲದಾಗಿ ನಾವು ಆ ಒಂದು ಇದರಲ್ಲಿ ವರ್ಕ್ ಮಾಡಿದ್ದೇವೆ. ಇದಕ್ಕೋಸ್ಕರ ನಾನು ಬ್ರಹ್ಮ ಕಲಶೋತ್ಸವ ಟೈಮ್ಗೂ ಕರೆದು ನನ್ನನ್ನು ಇವರು ಯದುಶ್ರೀ ಆನೆಗುಂಡಿಯವರು ನನಗೆ ಒಂದು ಫುಲ್ ಸಪೋರ್ಟ್ ಕೊಟ್ಟರು. ನೀವು ಏನು ಹೆದರ್ಬೇಕಂತಿಲ್ಲ, ನಾವೆಲ್ಲ ಕೆಲಸ ಮಾಡ್ತೇವೆ, ನೀವು ಅದರ ಹಿಂದೆ ಇದ್ದರೆ ಸಾಕು ಅಂತ ಹೇಳಿದರು. ಹಾಗೆ ನನಗೆ ಈಗೇನು ಯಾವುದೇ ತೊಂದರೆ ಇಲ್ಲದೆ ಇವರು ನಮ್ಮ ಯದುಶ್ರೀ ಅವರನ್ನು ಹೊಗಳುದಂತಲ್ಲ, ಎಲ್ಲರೂ ಹೊಗಳಿದ್ರು ತುಂಬ, ಅಂದರೆ ಅವ್ರಿಗೆ ಹೊಗಳುದಂತಲ್ಲ, ಅಂದರೆ ಅವರು ಅಷ್ಟೇ ಕೆಲಸ ಮಾಡಿದ್ದಾರೆ. ನಾನೇ ನೋಡ್ತಾ ಇದ್ದೆ ವಾಟ್ಸಪ್ ಗ್ರೂಪಲ್ಲಿ ಅವ್ರ ಮೆಸೇಜ್ ಬರ್ತಾ ಇತ್ತು. ನಾನು ಮತ್ತೆ ಒಂದ್ಸಲ ಕೇಳಿದೆ ಅವ್ರ ಹತ್ರ, ಇದು ಯಾರು ಟೈಪ್ ಮಾಡೋದು ಅಂತ, ನಿಮ್ಮ ಮಗಳ ಅಂತ. ಅಲ್ಲ, ನಾನೇ ಟೈಪ್ ಮಾಡೋದು. ಅವ್ರ ಹೆಂಡತಿ ಸಹ ಹೇಳಿದ್ರು, ಅದನ್ನು ಅವರೇ ರಾತ್ರಿ ಇಡೀ ಕೂತ್ಕೊಂಡು ಟೈಪ್ ಮಾಡೋದು ಅಂತ. ನನಗೆ ಆಶ್ಚರ್ಯ ಆಯ್ತು, ಯಾಕಂದರೆ ನಾವು ಒಂದು ಗಳಿಗೆ ಬಂದು ಹೋಗುವವರು ನಮಗೆ ಒಂಥರ ಸುಸ್ತಾಗೋದು, ಉದಾಸೀನ ಆಗೋದೆಲ್ಲ ಆಗ್ತದೆ. ಆದರೆ ಇವರು ಇಡೀ ದಿನ, ಅದು ಎಷ್ಟು ದಿನದಿಂದ ವರ್ಕ್ ಮಾಡ್ತಿದ್ದಾರೆ ಅಂದರೆ ಹೊಗಳಿ ಅವರನ್ನು ಎದುರು ಹೊಗಳುದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಆದರೂ ಸಹ ಅದು ಇರುವುದನ್ನು ಹೇಳ್ತಾ ಇದ್ದೇನೆ. ಹಾಗೆ ಅವರು ನನ್ನ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಜಾಸ್ತಿ ಎಷ್ಟು ಮಾತಾಡಲಿಕ್ಕೆ ನನಗೆ ಅಷ್ಟು ಗೊತ್ತೂ ಇಲ್ಲ. ನಾನು
ஏரி கோடி நங்காதீப பிரதியோஜன
ರೌಂಡ್ ಚೋಳಿ ಆದಿತ್ತು ಗುಂಡಿ ಆದಿತ್ತು
ಆಂಜನೇಯ ಭಾಗವತರ ಪರವಾಗಿ ಶ್ರೀ ರವೀಂದ್ರನಾಥ್ ಜೈನ್ ಕಾರ್ಕಳ ಅಂಚನೆ ಸೋಮಶೇಖರ ಭಟ್ ಕಾಶಿಮಠ ಮಕ್ಕಳು ಬಂದಿದೆ. ಈ ಪ್ರಾಯೋಜಕರಿಗೆ ಮಾನವನಿಗೆ ವಿರುದ್ಧ ಮಾನವನಿಗೆ ಕೇಳಿದಿಲ್ಲ. ತುರ್ದಿ ಕಲಾಪರ ಮಾತೆಲ್ಲ ತಾಟಿದ ಒಂದು ಇವನಿ ಪ್ರಾಯೋಜಕರಿಗೆ ಎಕ್ಕಳ ಬೇಡದ ಪರವಾದ ಗುಡ್ಡಲ ಕೆತ್ತಿನ ಸೋಳಿಯಿಂದ ಸೋಳಿನ ಸಿದ್ಧಾಯಿಗಳನ್ನು ಕೊಡುತ್ತವೆ. ಈ ವರ್ಷ 50 ವರ್ಷದ ಅಂಬಿಕಾ ಅನ್ನಪೂರ್ಣೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಸುತ್ತಲಕ್ಕೆ ಒಳಂಬೆ ಬಜಪೆ ಸುವರ್ಣ ಮಹೋತ್ಸವದ ಸಂದರ್ಭ ಕಲಾ ಸಾರಥ್ಯ ಕಲಾರಾಧನೆ ಕಲಾ ಘೋಷಣೆಯಲ್ಲಿ ಮೇಲ್ಮೈಯನ್ನು ಮೆರೆದ ಶ್ರೀ ದೀಕ್ಷಿತ್ ಸುವರ್ಣ ಶ್ರೀ ತ್ರಿಪಾದಿಮೂರ್ತಿ ಕೊಡಗಟ್ಟು ಕ್ಷೇತ್ರ ನೀಡಲು ಪದವನ್ನು ಇಲ್ಲ. ಇವರು 4 ವರ್ಷಗಳಿಂದ ಸಲ್ಲಿಸಿದ ಯಕ್ಷಗಾನ ಸೇವೆಯನ್ನು ಗುರುತಿಸಿ ಶ್ರೀ ಕ್ಷೇತ್ರ ಅನುವಾದಿ ಚಂದ್ರಗುಡ ದಾಸೋಹಿ ಕಲಲೆ ಅನುಭವಿ ಧರ್ಮಪೂಜ್ಯ ಶ್ರೀ ಶ್ರೀ ನಿರಂಜನ ಸ್ವಾಮೀಜಿಯವರ ಪರಿಶ್ರಮವಾಗಿ ಸೂರ್ಯೋದಯಗೊಂಡ ಕ್ಷೇತ್ರದ ಯಕ್ಷಗಾನ ಮಂಡಳಿಯ ಪಂಚದಶವನ್ನು ಸಂದರ್ಭದಲ್ಲಿ ಸಮರ್ಪಿಸಲಾದ ಸನ್ಮಾನ ಪತ್ರ ಮಾತಾ ಶ್ರೀದೇವಿ ಆಯುಷ್ಯ ಆರೋಗ್ಯ ಸಕಲ ಐಶ್ವರ್ಯಗಳನ್ನು ಕಾಪಾಡಲಿದ್ದು ಹಾರೈಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಇವತ್ತು ಪ್ರಾಯೋಗಿಕ ಅನುಭವ ವಿನಿಪಿಸ್ತಾ ಇದ್ದೇವೆ. ಯಕ್ಷಗಾನ
आपल्या करावं कमी टाकलं गाठा दिला कमी टाकलं कोणत्या कोणला
ಆಡಿ ಅಲ್ಲ ಬ್ಯಾಟ್ರಿ ಉಂಟಾ ಚಾರ್ಜ್
ಸರಿ ಸರ್.
ತಂಬು 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 ಚೂರು ಐದು ಪೂಜೆನೇ ರೆಕಾರ್ಡ್ ಮಾಡಿ